ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ, ಇವತ್ತಿನ ಪಂಚಾಂಗ ಫಲ ನೋಡೋಣ. 13ನೇ ತಾರೀಕು ಮಾರ್ಚ್ 2026 ಶುಕ್ರವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸೆ, ಕೃಷ್ಣ ಪಕ್ಷದ ದಶಮಿ ತಿಥಿ, ಪೂರ್ವಾಷಾಢ ನಕ್ಷತ್ರ, ವ್ಯತಿಪಾತ ಯೋಗ, ವಣಿಜ ಕರ್ಣ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ಯುಗಾದಿ ಭವಿಷ್ಯ ಸಂಖ್ಯೆಗಳಿಗೆ ಅನುಗುಣವಾಗಿ ನಮ್ಮ ಹುಟ್ಟಿನಲ್ಲೇ ಒಂದು ಗುಟ್ಟಿದೆ. ನಮಗದರ ಬಗ್ಗೆ ನಾವು ಹುಡುಕೋದೇ ಇಲ್ಲ. ನೀವು ಯಾರನ್ನಾದರೂ ಕೇಳಿ, ವಾಟ್ ಈಸ್ ಯುವರ್ ಏಮ್ ಅಂತ ಕೇಳಿ. ಚಿಕ್ಕ ಮಕ್ಕಳನ್ನ ಕೇಳಿ, ಆಟದಲ್ಲಿ ಫಸ್ಟ್ ಬರಬೇಕು ತಾತ, ಕ್ಲಾಸಲ್ಲಿ ಫಸ್ಟ್ ಬರಬೇಕು ತಾತ, ಡಾಕ್ಟರ್ ಆಗಬೇಕು ತಾತ, ಇಂಜಿನಿಯರ್ ಆಗಬೇಕು ತಾತ, ಓಟದಲ್ಲಿ ಬರಬೇಕು ತಾತ. ಸರಿ, ಬೆಳೆದ್ರು. ಕಾಲೇಜು ಅರ್ಧ ಹೋಯ್ತು ಅಲ್ಲಿಗೆ. ಡಿಗ್ರಿ ಮುಗಿದ್ರೆ ಸಾಕು. ಆ ಡಿಗ್ರಿಗೆ ತಕ್ಕಂಥ ಕೆಲಸ ಈಗ ಇಲ್ಲವೇ ಇಲ್ಲ. ನೋಡಿ, US ನಿಂದ ಒಂದು ಅಣುಬಾಂಬ್ ಒಂದು ಬಿದ್ದಿದೆ. ಹೇಳಿದ್ದೆ, ಪರದೇಶ ಬುದ್ಧಿ, ಪರದೇಶದಲ್ಲಿ ಉದ್ಯೋಗ, ಕೆಲಸ ಕಾರ್ಯ, ಎಚ್ಚರಿಕೆಯಿಂದಿರಿ ಕುಜರಾಹು. ಅದರಲ್ಲೂ ಈ 21ನೇ ತಾರೀಕು ಒಂದು ವಿಚಿತ್ರ ಇದೆ. ಅಗ್ನಿ ಲಗ್ನ ಒಂದು ರೀತಿ. ನಮ್ಮ ದೇಶದ ದೊರೆದು ಕೂಡ ಕುಜದಶೆ ನಡೀತಿದೆ, ರಾಹು ಭುಕ್ತಿ ಅಂತ ಒಂದು ಕುಜರಾಹು ಸೇರಿರ್ತಕ್ಕಂಥದ್ದು ಸಂಕಷ್ಟವೇ. ದೊರೆಗೆ ದಿಕ್ಕು ತಪ್ಪಿದಂಥದ್ದು. ಈ ಎಲ್ಲ ಒಂಥರ ಬಿ ರೆಡಿ. ಸ್ವಲ್ಪ ಕ್ಯಾಶ್ ಖರ್ಚು ಮಾಡೋದೇ ಬೇಡ. ದಯಮಾಡಿ ಹೇಳ್ತೀನಿ, ಶಾಪಿಂಗ್ ಎಲ್ಲ ನಿಲ್ಲಿಸಿ. ಈ ಒಂದು 45 ದಿನ ಮಿನಿಮಮ್, ಇಲ್ಲ 90 ದಿನ ಮಿನಿಮಮ್ ರಣಕೇಕೆ ಹಾಕಿಸುತ್ತದೆ. ಅವತ್ತು ನಡೀತಿರ್ತಕ್ಕಂಥ ಒಂದು ಭಾವ 21ನೇ ತಾರೀಕು ವಿಶೇಷವಾಗಿ ಅಲ್ಲೊಂದು ಜ್ಯೇಷ್ಠ ನಕ್ಷತ್ರ ಛಾಯೆಯ ಲಗ್ನ ಆಗುತ್ತೆ. ಆಯ್ತಾ? ಅದರ ಜೊತೆಯಲ್ಲಿ ಅಶ್ವಿನಿ ನಕ್ಷತ್ರ ಛಾಯೆ, ಕುಜ, ರಾಹು, ಬುಧ ಪೂರ್ಣವಾಗಿ ಕುಳಿತಿರ್ತಕ್ಕಂಥದ್ದು. ಯುಗಾದಿ ಆಗುತ್ತಿದ್ದ ಹಾಗೆಯೇ ಆ ಚಂದ್ರ ದರ್ಶನದ ಲೆಕ್ಕಾಚಾರದಲ್ಲಿ ನಾವು ಮಾತಾಡ್ತೇವೆ. ಸುಂಟರ ಗಾಳಿ ಬೀಸ್ತಕ್ಕಂಥದ್ದು, ಒಂದು ರೀತಿ ಬೆಂಕಿ ಅಲೆಗಳು ಮನುಷ್ಯನನ್ನ ಸುಡತಕ್ಕಂಥದ್ದು. ಅಲ್ಲಲ್ಲಿ ಬೆಂಕಿ ವಿಸ್ಫೋಟ, ದೊಡ್ಡ ದೊಡ್ಡ ವಾಹನಗಳ ಗಂಡಾಂತರವನ್ನೆಲ್ಲ ಸೂಚಿಸ್ತಿದೆ. ಅಲ್ಲೋಲ ಕಲ್ಲೋಲ ಬಡವನಿಗೆ. ಅಲ್ಲಿ ನೋಡಿ, ಆತ ಒಂದು ವಿಚಿತ್ರವಾಗಿ ಒಂದು ಈ ಗುರುವಾರದಿಂದಲೇ, ನಿನ್ನೆಯಿಂದಲೇ ಆರಂಭ ಆಗಿರಬೇಕು. H1B ವೀಸಾ, H4 ವೀಸಾ, ಡಿಪೆಂಡೆನ್ಸಿ ವೀಸಾ ಮುಗಿದಿದೆ, ಹೋಗ್ತಾ ಇರಿ, ಖಾಲಿ ಮಾಡಿ ಅಂತಿದ್ದಾರೆ. ವರ್ಕ್ ಪರ್ಮಿಟ್ ಮೇಲೆ ಬಂದಿರೋರು, ಅಂದ್ರೆ ಅಮೆರಿಕಕ್ಕೆ ಒಂದು ಕೆಲಸಕ್ಕೆ H1B ವೀಸಾ ಕೆಲಸ ಇದೆ ಮಾಡ್ಕೊಂಡು, ಅವ್ರ ಮೇಲೆ ಡಿಪೆಂಡೆನ್ಸಿ ಆಗಿ ಹೆಂಡತಿ ಮಕ್ಕಳು ಬೇರೆ ಹೋಗಿದ್ದಾರೆ. ಓಡ್ರೋ ನಿಮ್ಮೂರಿಗೆ, ಮುಗೀತು. ಇನ್ಮೇಲೆ ನಮ್ಮೂರಲ್ಲಿ ಇರೋ ಆಗಿಲ್ಲ, ನಮ್ಮವ್ರಿಗೆ ಕೆಲಸ ಅಂತಿದ್ದಾನೆ. ನಾವು ಮಾಡಿದ ತಪ್ಪಿದೆ. ಅಲ್ಲಿ ದುಡಿದು ಅವನಿಗೆ ಬದುಕು ಕಟ್ಟಿ ಸೈಲೆಂಟ್ ಆಗಿ ನೀವು ನಂಬ್ತೀರಾ? ಅವನೊಂದು ಧರ್ಮವನ್ನ ಪ್ರಚೋದನೆ ಮಾಡ್ತಿದ್ದಾನೆ, ನೀವು ಯಾರು ಗಮನಿಸ್ತಿಲ್ಲ. ಮೊನ್ನೆ ಕೂಡ ಕಲಬುರ್ಗಿನಲ್ಲಿ ಹಿಡ್ಕೊಂಡು ತದಕಿದ್ದಾರೆ. ಬನ್ನಿ ಪ್ರಾರ್ಥನೆ ಮಾಡಿ ನಿಮ್ಮನ್ನ ಬೆಳಗಿಸ್ತೇನೆ. ನಾವು ಎಲ್ಲಿಯಾದರೂ ನಮ್ಮ ಹಿಂದೂಗಳು, ನಮ್ಮ ಭಾರತೀಯರು, ನಮ್ಮ ಧರ್ಮವನ್ನ ನಾವು ಯಾರಿಗಾದ್ರೂ ಒತ್ತಡ ಹಾಕಿರ್ತಕ್ಕಂಥದ್ದು ಉಂಟಾ? ಇಟ್ ಈಸ್ ರೂಲಿಂಗ್ ಮಕ್ಕಳೇ. ಇವತ್ತು ಯುದ್ಧ ನಡೀತಿರೋದು 2 ಧರ್ಮಗಳ ನಡುವೆ, ನೆನಪಿಟ್ಟುಕೊಳ್ಳಿ. 2 ಧರ್ಮಗಳ ನಡುವೆ, 2 ದೇಶಗಳ ನಡುವೆ ಅಲ್ಲ, 2 ಧರ್ಮಗಳ ನಡುವೆ. ಈಸ್ ಮೇನ್ ಕಲ್ಪ್ರಿಟ್ ಫಾರ್ ದ್ಯಾಟ್ ಮಿಸ್ಟರ್ ಡೊನಾಲ್ಡ್ ಟ್ರಂಪ್.
ಅವನು ಡೂಮ್ಸ್ ಡೇ ಟ್ರಂಪ್. ಅವನು ಏನ್ ಬೇಕಾದ್ರೂ ಹುಚ್ಚ, ಅವನು ತಗೊಬಂದು ಪರಮಾಣು ಬಾಂಬ್ ಕೂಡ ಹಾಕ್ಬಿಡ್ತಾನೆ. ಅಂಥದ್ದೊಂದು ಉನ್ಮಾದ ಇವತ್ತು ಎಷ್ಟು ಕೋಟಿ ಭಾರತೀಯರು ಅಲ್ಲಿ ಹೋಗ್ಬಿಟ್ಟು ಆ ಒಂದು ಸ್ಯಾಂಡ್ವಿಚ್ ಲಡ್ಡು ಮಿಲ್ಗೆ ಲಡ್ಡು ಅಂತ ಹೋದ್ರಲ್ಲ, ಈಗ ನೋಡಿ ಗಂಟು ಮೂಟೆ ಕಟ್ಕೊಂಡ್ ಬರ್ಬೇಕಂತ ಕೆಲಸ. ಮನೆ ಸಾಲ ಬದುಕು ಅಲ್ಲೇ ಕಟ್ಕೊಂಡಿದ್ರಿ, ಅಲ್ಲೊಂದು ಡಿಪೆಂಡೆನ್ಸಿ ವೀಸಾ ಅಂತೆ ಇನ್ನೊಂದಂತೆ ಅಂತ ಏನೇನೋ ಹೋಗಿದ್ರಲ್ಲ, ಹೋಗ್ತಾ ಇರಿ. ಇಂಥದೊಂದು ರೂಲ್ ಅನ್ನ ತಂದಿಟ್ಟಿದ್ದಾನೆ. ಎಲ್ಲಿ ಕೊಳ್ತಿದ್ದಾನೆ ಶನೇಶ್ಚರ ಅಲ್ಲಿ ನೋಡಿ. ಶನಿಯ ಹಿಂದುಗಡೆ ರಾಹು, ಅವನ ಜೊತೆಲಿ ಕುಜ ಬುಧ. ನಿಮ್ ಬುದ್ಧಿ IT-ಲಿದ್ದೀರಿ, ಇನ್ನೊಂದು ಟೆಕ್ನಾಲಜಿಲಿದ್ದೀರಿ, ಇದರಲ್ಲಿದ್ದೀರಿ ಅದರಲ್ಲಿದ್ದೀರಿ ಅಂತ ಹೋದ್ರಲ್ವಾ, ಬೇರೆ ಊರಿನಲ್ಲಿ ಬದುಕು ಕಟ್ತೀವಿ ಅಂತ ಅಲ್ಲಿ ನೋಡಿ ಅಪ್ಪಳಿಸುವಿಕೆ. ಕಡಿಮೆ ಅಂದರೂ ಒಂದು 45ರಿಂದ 90 ದಿನ ನನ್ನ ಮಾತು ಕೇಳಿ ಮಕ್ಕಳೇ. ಪ್ಲೀಸ್ ಫ್ರೀಸ್ ಯುವರ್ ಎಕ್ಸ್ಪೆಂಡಿಚರ್. ಬಟ್ಟೆ ತಗೋತೀವಿ, ಡೈಮಂಡ್ ತಗೋತೀವಿ, ವಾಚ್ ತಗೋತೀವಿ, ಕಾರ್ ತಗೋತೀವಿ. ರೇಷನ್ ತಂದು ಇಟ್ಕೊಳ್ಳಿ ಸ್ವಲ್ಪ. ಇಷ್ಟೇ ಹೇಳಬಲ್ಲ. ಅಮೇರಿಕದಲ್ಲ, ಆಲ್ರೆಡಿ ಪಾಕಿಸ್ತಾನದಲ್ಲಿ ಏನಾಗಿದೆ ನೋಡಿ, ಅಫ್ಘಾನಿಸ್ತಾನದಲ್ಲಿ ಏನಾಗಿದೆ, ಹಾಹಾಕಾರ. ಸ್ಯಾಲ್ರಿಗಳು ಕೊಡೋಕೆ ಸ್ಯಾಲ್ರಿಗಳಿಲ್ಲ ಗೌರ್ಮೆಂಟ್ ಹತ್ರನೇ. ಪೆಟ್ರೋಲೇ ಇಲ್ಲ, ಗಾಡಿಗಳೇ ಓಡಿಸ್ಬೇಡಿ ಅಂತಿದ್ದಾರೆ ಅಲ್ಲಿ. ನಾವು ತಂದು ಇಟ್ಕೋತೇವೆ. ಇಂಥದ್ದೊಂದು ಸಮಸ್ಯೆ. ಭಾರತ ದೊಡ್ಡದು, ನೆನ್ಪಿಟ್ಕೊಳ್ಳಿ. ನಮ್ಮ ಆರ್ಥಿಕತೆಯ ಮೇಲೆ ಎಲ್ಲರ ಕಣ್ಣು ಇದೆ, ಎಲ್ಲರ ಕಣ್ಣು. ನಿಜವಾಗ್ಲೂ ಇವತ್ತು ನಮ್ಮ ಮೋದಿಜಿ ಪ್ರಯತ್ನ ಮಾಡಿದರೆ, UAE ಅಧ್ಯಕ್ಷರಿಂದ ಹಿಡಿದು ಎಲ್ಲರೂ ಹೇಳ್ತಿದ್ದಾರೆ ಅವ್ರು ನಿಂತ್ಕೋಬೇಕು ಮಂಚೂರಿ. ಬೇಡ ಕಂಡ್ರೆ ಯುದ್ಧ ಮುಳುಗ್ಬಿಡ್ತೀವಯ್ಯ, ಏನೋ ಆಗಿದೆ, ಇನ್ನು ಜಿದ್ದು ಬೇಡ. ಯಾಕಂದ್ರೆ ಅವರಿಗೂ ಕೂಡ ಕುಜರಾಹುವಿನ ಕುಜದಶೆಯೇ. ಆ ಕುಜ 4ನೇ ಮನೆ, ಅದರಲ್ಲಿ ರಾಹುಸಾರ. ಶಿವತಾಂಡವ ಅಲ್ಲ, ರುದ್ರ ತಾಂಡವ ಇದು, ದಹನ ತಾಂಡವ. ಏನೋ ಇರೋನ್ ಬದುಕೋತಾನೆ ಮಕ್ಕಳೇ, ಇಲ್ದಿರೋನ್ ಗತಿ ಏನು? ಇರುವವನಿಗೂ ಸುಡೋದೇ ಇದು, ಇರುವವನಿಗೂ. ರುದ್ರನರ್ತನ ಶೇರ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಅಂತ ಹೋದವನು, ಫ್ಯೂಚರ್ಸ್ ಅಂತ ಹೋದವನು ಫ್ಯೂಚರ್ ಅಲ್ಲ, ನೀವು ಬ್ಯಾಕ್ ಡೇಟೆಡ್ ಔಟ್ಡೇಟೆಡ್ ಆಗ್ಬಿಡ್ತೀರಿ ನೀವು. ಇಂಥದೊಂದು ಸಮಸ್ಯೆಗಳ ಉಲ್ಪಣವನ್ನ ಸೂಚಿಸ್ತಿದೆ. ಬಿಡಿ ಗುರುಗಳೇ, ನಮಗೇನು ದಯಮಾಡಿ, ನನಗೇನಾಗ್ಬೇಕು ಮಕ್ಕಳೇ? ಹೇಳಿದ್ನಲ್ಲ, ವೇಷ ಹಾಕೊಳ್ಳೋರಿಗೆ ಕಟೌಟು, ರೋಷಾವೇಶ ತೋರ್ಸೋರ್ ಕಟೌಟ್ ಇಲ್ಲ. ಇವನೇನೋ ಹೇಳ್ತಾನೆ ಬಿಡು ಅಂತಕ್ಕಂಥ ನನಗೇನೂ ಇಲ್ಲ. ನಿಮ್ಮನ್ನ ತಿಂದಿದ್ದೀನಿ, ನಿಮ್ಮ ನೆರಳಲ್ಲಿ ನಾನಿದ್ದೀನಿ. ನೀವೊಂದು ದೊಡ್ಡ ಆಲದ ಮರ. ಈ ವಿದ್ಯೆಯ ಮಹಾಸಾಗರದಲ್ಲಿ ನಾನೇನಾದ್ರೂ ಕಲ್ತಿದ್ದೇನೆ, ತಿಳ್ಕೊಂಡಿದ್ದೇನೆ, ರಿಸರ್ಚ್ ಮಾಡ್ಕೊಂಡು ಬಂದಿದ್ದೇನೆ ಅಂದ್ರೆ ನಿಮ್ಮಿಂದಲೇ ತಿದ್ದುಕೊಂಡಿರೋದು. ನಿಮ್ಮಿಂದ ಆ ಭಯ ಇದೆ. ನೀವು ಯಾವತ್ತಾದ್ರೂ ಬಂದಾಗ ಬನ್ನಿ, ನೀವು ನೋಡ್ಬೋದು ಭಂಡಾರ. ಅದು ಲಕ್ಷಗಳೆಲ್ಲ ಕೋಟಿಗಳ ಲೆಕ್ಕದಲ್ಲಿ ರಿಸರ್ಚ್ ಡೇಟಾ ಇದೆ. ನೋಡಿಬೇಕಾದ್ರೆ ನೀವು ಆಶ್ಚರ್ಯ ಪಟ್ಬಿಡ್ತೀರಿ. ಭಯ ನನಗೆ ನಿಮ್ಮ ಜೊತೆ ಮಾತನಾಡ್ಬೇಕಾದ್ರೆ. ಮೇರು ಪರ್ವತಗಳು, ನೀವು ನನಗೆ ಶಂಕರಾಚಾರ್ಯರು. ನಿಮ್ಮನ್ನು ಭಯಪಡಿಸುವಷ್ಟು ಶಕ್ತಿ ನನಗಿಲ್ಲ. ನಿಮ್ಮಿಂದ ಪಡೆದ ವಿದ್ಯೆ ನಿಮಗೆಲ್ಲ ಗೊತ್ತಿದೆ. ಸ್ವಲ್ಪ ಎಚ್ಚರಿಸ್ತಿದ್ದೇನೆ ಒಂದು ಅಷ್ಟೇ. ತಾತ, ನೀವು ಹೇಳಿದ್ರಲ್ಲ ತಾತ, ಹಿಂಗ್ ನೋಡ್ಕೊಂಡು ಹೋಗೋಣ ತಾತ ಅಂತ ಹೇಳ್ತೇನೆ. ನೀವು ನನಗೆ ತಾತರೆ, ನೀವು ಕಶ್ಯಪರೆ. ನಾನೊಬ್ಬ ಸಾಮಾನ್ಯ ಅಣುವಷ್ಟೇ, ಹನುಮನಷ್ಟೇ. ರಾಮರೆಲ್ಲಿ ಹನುಮರೆಲ್ಲಿ ಮಕ್ಕಳೇ ಅಷ್ಟೇ. ಅದನ್ನ ಸೀತಮ್ಮ ಕೇಳ್ತಾಳೆ, ಅಲ್ಲಪ್ಪ ನೀನೊಬ್ಬರೇ ಬಂದಿರೋದಪ್ಪ ಹನುಮ, ಈ 100 ಯೋಜನ ದಾಟಿ ಬಂದಿದ್ದಿ, ಯಾರೂ ಬರಲಿಲ್ಲ, ನನ್ನ ಇರುವಿಕೆ ಕಂಡಿಡಿಲಿಲ್ಲ. ನಿಜ ಅಂತೀಯ? ರಾಮರು ನಿಜವಾಗ್ಲೂ ಈ ಕಪಿ ಸೈನ್ಯನ ನಂಬಿಕೊಂಡು ಕಟ್ಕೊಂಡು ಬಂದು ಇದನ್ನ ದಾಟಿ ಬಂದು ಇದಾಗೋ ಮಾತಾ ಅಂತ. ಆಗ ನೋಡಿ ಅಮ್ಮ ಮಾತಾ ಹೇಳ್ತಾರೆ ಹನುಮರು. ಒಬ್ಬ ದೂತನನ್ನ ಕಳಿಸ್ಬೇಕಾದ್ರೆ ತುಂಬಾ ಕೆಳಮಟ್ಟದ, ಏನು ಅವನ ಯೋಗ್ಯತೆ ಇಲ್ಲದ ಅತೀ ಕೆಳಮಟ್ಟದ ಯೂಸ್ಲೆಸ್ ಫೆಲೋನೇ ಕಳಿಸೋದು ದೂತನನ್ನ. ಅದು ನಾನೇ ಅಮ್ಮ. ನನ್ನ ಸಮಾನರಿರಬಹುದು ನಮ್ಮ ಪಡೆಯಲ್ಲಿ, ವಾನರ ಪಡೆಯಲ್ಲಿ ನನ್ನ ಸಮಾನರು ಸ್ವಲ್ಪ ಜನ ಇದ್ದಾರೆ. ಆದರೆ ನನಗಿಂತ ಅಧಿಕರು ಅತ್ಯಂತ ದೊಡ್ಡವರಿದ್ದಾರೆ.
ಶಕ್ತಿಶಾಲಿಗಳು, ಮಹಾಬಲಶಾಲಿಗಳು, ಜ್ಞಾನ ಭಂಡಾರಗಳು ಈ ತರ ಹೇಳ್ತಾರೆ. ನನಗಿಂತ ಕೆಳಗಡೆ ಇರೋರು ಯಾರು ಇಲ್ಲಮ್ಮ. ಕೆಳಗಡೆ, ಅತೀ ಕೆಳಗಡೆ ಇರೋದು ಅಂದ್ರೆ ಅದು ನಾನೊಬ್ಬನೇ. ಹನುಮರು ಹೇಳೋದು ಸೀತಮ್ಮನ. ಅದಕ್ಕೆ ನನ್ನನ್ನು ಇಲ್ಲಿ ಕಳ್ಸಿರೋದಮ್ಮ ಈ ರಾಜಕಾರ್ಯಕ್ಕೆ. ಅಕಸ್ಮಾತ್ ಅವನಿಗೇನಾದ್ರೂ ಆಯ್ತು ಅಂದ್ರೆ ಪ್ರಯೋಜನ ಇಲ್ಲ, ಏನು ತೊಂದರೆ ಇಲ್ಲ, ನಮಗಾಗಲ್ಲ ಅಂತಮ್ಮ. ಅಂತ ಒಂದು ಮಹಾ ವಿಶೇಷ ಪಡೆ ಅಲ್ಲಿದೆಮ್ಮ. ನೀನು ಯೋಚಿಸ್ಬೇಕಾಗಿಲ್ಲಮ್ಮ, ಬರ್ತೇವೆ, ದಂಡಯಾತ್ರೆಯೇ ನನ್ನನ್ನು ಕರ್ಕೊಂಡು ಹೋಗ್ತೇವೆ ಅಮ್ಮ ಅನ್ನತಕ್ಕಂಥದ್ದು ಅಷ್ಟೇ. ಸೊ ನಾನು ಎಲ್ಲರಿಗಿಂತ ಕೆಳಗಡೆ, ನಿಮಗಿಂತ ಬಲಶಾಲಿ, ವಿದ್ಯಾಶಾಲಿ ಇಲ್ಲ, ಆದ್ರೂ ಎಲ್ಲೋ ಒಂದು ತಿಳ್ಕೊಂಡಿರೋದನ್ನ ನಿಮಗ್ ಜೊತೆ ಒಂದ್ ಸ್ವಲ್ಪ ಒಗ್ಗರಣೆ, ಅದರಿಂದ ಸ್ವಲ್ಪ ಉಳಿತಾಯ ಮಾಡ್ಕೊಳಕ್ ನೋಡಿ. ಏನೇನೋ ಲ್ಯಾಂಡ್ ಪರ್ಚೇಸು, ವೆಹಿಕಲ್ ಪರ್ಚೇಸು, ಟ್ರಿಗರ್ ಪಾಯಿಂಟ್ ಅಲ್ಲಿ ಇಡ್ತಾನೆ, ತಗೋಬಿಡೋಣ, ಹಾಕ್ಬಿಡೋಣ ಇನ್ನೊಂದು ಅನ್ನತಕ್ಕಂಥದ್ದು, ಇನ್ವೆಸ್ಟ್ಮೆಂಟ್ ಮಾಡಿಬಿಡೋಣ, ಸಾಲ ಮಾಡಾದ್ರೂ ಸಾಲ ಮಾಡಿ ಹೋಗ್ಬೇಡಿ, ಇರೋ ದುಡ್ಡೆಲ್ಲ ಉಳಿಸ್ಕೊಳ್ಳಿ, ಎಷ್ಟಾಗುತ್ತೋ ಅಷ್ಟು ಉಳಿಸ್ಕೊಳ್ಳಿ, ಅನಗತ್ಯ ಖರ್ಚು ಬೇಡ, ಇಂಟರ್ನ್ಯಾಷನಲ್ ಸ್ಕೂಲು ಬೇಡ, ಇಂಟರ್ನ್ಯಾಷನಲ್ ಕಾಲೇಜ್ ಬೇಡ, ಫಾರಿನ್ಗಂತೂ ಹೋಗೋದೇ ಬೇಡ. ಈ ಗ್ರಹಗಳ ಪರಿವರ್ತನಾ ಛಾಯೆ ಇದೆಯಲ್ಲ, ಈ ಒಂದು ಯುಗಾದಿ ಇದೊಂದು ಆರಂಭ. ನನಗೆ ಭಯ ಇರೋದೇನಂದ್ರೆ, ಎಲ್ಲಿ ಯುದ್ಧ ಡಿಕ್ಲೇರ್ ಆಗ್ಬಿಡುತ್ತೋ ನಮಗೂ ಪರ ದೇಶಗಳಿಗೂ, ಅವನು ತಲೆ ಕೆಟ್ಟು ಇನ್ನೊಂದು ಅಂತ ಅವನು ಕಾಲ್ ಕೆದ್ರಿ ಇನ್ನೊಂದು ಏನು ಮಾಡ್ತಾನೋ, ಏನೋ ಒಂದು ಉದ್ವಿಗ್ನ ಸ್ಥಿತಿ. ಇವನು ಹೆಂಗೆ ಏನು ಇಲ್ಲದ್ದು, ಇರಾಕ್ ಮೇಲೆ ಅದು ಸಿಕ್ತು ಇದು ಸಿಕ್ತು, ಜೈವಿಕ ಬಾಂಬ್ಗಳಿದಾವೆ, ಅಣುಬಾಂಬ್ಗಳಿದಾವೆ, ಅದಿದಾವೆ ಇದಿದಾವೆ ಅಂತೆಲ್ಲ ಸುರಿದು ಎಲ್ಲ ಎಷ್ಟೋ ವರ್ಷ ಆದ್ಮೇಲೆ ನಿಜ ಹೊರಗಡೆ ಬಂತೋ, ಅಲ್ಲಿ ಏನೂ ಇರ್ಲಿಲ್ಲ. ಅವನ್ಗೊಂದು ಕಾರಣ ಬೇಕಷ್ಟೇ. ನಾವು ಮಾಡಿರುವ ಅನೀತಿ, ಅಧರ್ಮ ಅತಿ ಹೆಚ್ಚಾದ್ರೆ ಈ ತರ ಯಾರೋ ಒಂದು ಕಂಟಕ ವ್ಯಕ್ತಿಗಳು ಉತ್ಪತ್ತಿಯಾಗಿ ಸರ್ವನಾಶ, ಭೂನಾಶ, ಮನುಷ್ಯನ ನಾಶ, ತನ್ನ ನಾಶಕ್ಕೆ ತಾನೇ ನಾಂದಿ ಆಡ್ಬಿಡ್ತಾನೆ ಅನ್ನತಕ್ಕಂಥದ್ದು. ಈ ಹುಚ್ಚಾಟಿಕೆ, ಮಂಗಾಟಿಕೆ ಎಲ್ಲ ಸರ್ವನಾಶ ಮಾಡಿಬಿಡ್ತಾನೆ. ಜಾಗ್ರತೆ, ಅದು ತಗೋತೀನಿ, ವಾಚ್ ತಗೋತೀನಿ, ಸುಮ್ಮನೆ ಹೈಟೆಕ್ ತಗೋತೇನೆ, ಇನ್ಯಾವುದೋ 1 ಲಕ್ಷದ ಫೋನ್ ತಗೋತಾನೆ, ಬೇಡ. ದೊಡ್ಡ 5 ಸ್ಟಾರ್ ಹೋಟ್ಲೆಲ್ಲ ಹೋಗಿ ತಿಂತೀನಿ, ಬೇಡ. ಅಲ್ಲೋಗಿ ಉಳ್ಕೋತಾನೆ, ಟ್ರಿಪ್ ಹೋಗ್ತಾನೆ, ಪರಸ್ಥಳಕ್ಕೆ ಹೋಗ್ತಾನೆ, ಪರದೇಶಕ್ಕೆ ಹೋಗ್ತಾನೆ, ಕ್ರೂಸ್ಗೆ ಹೋಗ್ತಾನೆ, ಕ್ಲಬ್ಗೆ ಹೋಗ್ತಾನೆ, ಪಬ್ಗೆ ಹೋಗ್ತಾನೆ, ಡ್ಯಾನ್ಸ್ಗೋ ತೆಕ್ಕಿಗೆ ಹೋಗ್ತಾನೆ, ಸುಮ್ಮನೆ ಲಕ್ಷಗಳ ಲೆಕ್ಕದಲ್ಲಿ ಖರ್ಚು ಮಾಡ್ತಾನೆ. ಈ ತರ 50 ಲಕ್ಷದ ವೆಡ್ಡಿಂಗು, 1 ಕೋಟಿ ವೆಡ್ಡಿಂಗು, ಇವುಗಳೆಲ್ಲ ಬೇಡ. ನನ್ನ ಮಾತು ಕೇಳಿ, ಉಳಿದ್ರೆ ರಾಜ್ಯ ಆಳ್ಬಹುದು. ನಾವಿದ್ದರೆ, ಬದುಕಿದ್ದರೆ, ನಾವು ಬದುಕಿದ್ದರೆ ನಮ್ಮನ್ನು ಕಾಪಾಡೋಕ್ ನಮ್ ದೊರೆ ಬರಲ್ಲ. ನೆನಪಿಟ್ಕೊಳ್ಳಿ, ಇದೆಲ್ಲ ಬೊಗಳೆ ಕಣ್ಣೀರು, ಮೊಸಳೆ ಕಣ್ಣೀರು. ಮೊಸಳೆ ಕತೆ ಕೇಳಿದಿರಲ್ವಾ? ಒಂದು ಮೊಸಳೆಗೂ ಕೋತಿಗೂ ತುಂಬಾ ಆತ್ಮೀಯತೆ, ಅನುರಾಗ ಪರ್ವ. ತುಂಬಾ ಚೆನ್ನಾಗಿ ಹೇಳ್ತಾರೆ. ಒಂದು ನದಿ ತೀರದಲ್ಲಿ ಮೊಸಳೆ, ಆ ಕಡೆ ದಡದಲ್ಲಿರೋ ಕೋತಿ. ನಿತ್ಯ ಅದು ಏನ್ ಮಾಡೋದು ಅಂದ್ರೆ, ವಿಶೇಷವಾಗಿರ್ತಕ್ಕಂಥ ಮಾವಿನ ಹಣ್ಣುಗಳು ಆ ಮರದ ಮೇಲೆ ಹಣ್ಣಾಗಿರೋದು ಕಿತ್ಬಿಟ್ಟು ವಾವ್ ಅಂತ ಹೇಳ್ಬಿಟ್ಟು ಕೊಡೋದಂತ. ಅದನ್ನ ತಿದ್ದು ಏನು ಈ ಕಡೆಯಿಂದ ಆ ಮೊಸಳೆ ಮೇಲೆ ಕುತ್ಕೊಂಡು ಹೋಗೋದು, ಇಬ್ರು ಕಷ್ಟ ಸುಖ ಹಂಚ್ಕೊಳ್ಳೋದು. ಒಂದು ಕಾಲ್ಗಟ್ಟಕ್ಕೆ ಮೊಸಳೆಗೆ ಮದುವೆ ಆಗುತ್ತೆ. ಒಂದು ಸಂಗಾತಿ ಪ್ರಾಣಿಗಳು ಹುಡ್ಕೊಳ್ಳುತ್ತೆ, ಅವನ ಹೆಂಡತಿ ಬರ್ತಾಳೆ. ಏನು ನಿತ್ಯ ಲೇಟಾಗಿ ಬರೋದು, ಮನೆ ಕಡೆ ಗಮನನೇ ಇಲ್ವೇ ನನ್ನ ಗಂಡ ಅಂತ. ಇವನ್ ಬಂದು ತನ್ನ ಪ್ರಿಯಾತಿ ಪ್ರಿಯ ಮಿತ್ರನ ಬಗ್ಗೆ ಹೇಳ್ಕೊಳ್ಳೋದು. ಸರಿ, ಒಂದ್ಸಲಿ ತೋರ್ಸು ಅಂತ ತೋರ್ಸಿದ ತಕ್ಷಣ ಹೆಣ್ಣು ಮೊಸಳೆಗೆ ಚೆನ್ನಾಗಿದ್ದಾನೆ, ಲಡ್ಡು ತರ ಇದ್ದಾನೆ ಅವನು ಕೋತಿ, ತಿಂದ್ಬಿಡೋಣ. ಕೆಂಪು ಕೋತಿ, ಕೆಂಪು ಮೂತಿ, ಫಲಪುಷ್ಪವಾಗಿದ್ದಾನೆ. ಅದರಲ್ಲಿ ಬೇರೆ ನನ್ನ ಗಂಡ ಯಾವಾಗ ನೋಡಿದ್ರು ಅವನದೇ ಧ್ಯಾನ. ಯೋಚನೆ ಮಾಡ್ತು. ಸಡನ್ ಆಗಿ ಏನ್ ಮಾಡ್ತು, ಮೈಗೆ ಹುಷಾರಿಲ್ದಿದ್ದಾಗೆ ಒಂದು ವೈದ್ಯ ಮೊಸಳೆ ಮೊದಲೇ ಮಾತಾಡ್ಕೊಬಿಟ್ಟಿದೆ. ಅದು ಬಂತು, ಚೆಕ್ ಮಾಡ್ತು. ಏನಾಗಿದೆ ಅಂದ್ರೆ, ನಿನ್ನ ಹೆಂಡತಿಗೆ ಹೃದಯ ದೌರ್ಬಲ್ಯ ಆಗ್ಬಿಟ್ಟಿದೆ ಕಣೋ, ಅದ್ರ ಕೊನೆ ಆಸೆ ಏನಾದ್ರೂ ಇದ್ರೆ ತೀರಿಸ್ಬಿಡು, ಇಲ್ಲ ಅದಕ್ಕೇನ್ ಬೇಕು ಕೊಡಿಸ್ಬಿಡು ಅಂತ. ಇದು ವಿಧವಾಗಿ ಅಂಗ್ಲ ಹಚ್ತು ಹೆಂಡತಿ ಮೊಸಳೆನ. ಏನಾಯ್ತು, ಯಾಕೆ? ಇಲ್ಲ ರೀ, ನಾನು ಜಾಸ್ತಿ ಇದ್ದೀನಿ, ಉಳಿಯೋಲ್ಲ, ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ. ಆದ್ರೆ ನೀವು ಮಾಡಲ್ಲ ಬಿಡಿ. ಇಲ್ಲ ಹೇಳು, ನಾವೆಲ್ಲ
ಈ ಒಂದು ಕಾಲಕ್ಕೆ ಅಧೀನ ಅಂದ್ರೆ ಈ ಕಲಿಯುಗಕ್ಕೆ ನಾವೆಲ್ಲ ಈ ತರ ಸಂಗಾತಿಗೆ ಅಧೀನ. ಅಲ್ಲಿದ್ದವ್ರು ಕಡ್ಲೆ ಇಲ್ಲ, ಕಡ್ಲೆ ಇದ್ದವ್ರಿಗೆ ಅಲ್ಲಿಲ್ಲ. ಹೌದು, ಒಳ್ಳೆ ಹೆಣ್ಮಕ್ಳಿಗೆ ಒಳ್ಳೆ ಗಂಡ ಸಿಗಲ್ಲ. ಸತ್ಯವಾಗ್ಲು ಇದು ಕಲಿಯುಗಕ್ಕೆ ನೀವು ನೋಡಿಬೇಕಾದ್ರೆ ತಾಯಂದ್ರ ಅದೆಷ್ಟು ಕಣ್ಣೀರಿಡ್ತೀರ. ನಾನು ನೋಡಿದ್ದೇನೆ, ನಾನು ಕೇಳಿದ್ದೇನೆ ಎಂತೆಂಥ ತಾಯಂದ್ರು ಕಣ್ಣೀರು. ಇಷ್ಟು ಪವಿತ್ರತಾ ಭಾವ, ಇಷ್ಟು ಭಕ್ತಿ ಭಾವ, ಇಷ್ಟು ತನ್ಮಯತ. ನನ್ನ ಕುಟುಂಬ, ನನ್ನ ಗಂಡ ಎಷ್ಟು ಹೊಡೆದ್ರು, ಬಡಿದ್ರು, ಬೈದ್ರು, ಕುಡಿದು ಉಚ್ಚೆ ಕಕ್ಕ ಮಾಡಿ ಇನ್ನೂ ಅರಾಜಕತೆ ಮಾಡಿರ್ತಕ್ಕಂಥ ಒಂದು ಓರಟು ಹೃದಯದವರು, ಅನಾಗರಿಕರು ನೋಡಿದ್ರೆ ಸೀತಮ್ಮಳಿಗೆ ನಾನಂತೂ ಸೀತಮ್ಮನ್ ನೋಡಿಲ್ಲ, ಇವರಲ್ಲೇ ನೋಡಿದ್ದೇನೆ. ದ್ರೌಪದಿನ ನೋಡಿಲ್ಲ, ಇವರಲ್ಲೇ ನೋಡಿದ್ದೇನೆ. ಸಾವಿತ್ರಿನ ನೋಡಿಲ್ಲ, ಇವರಲ್ಲೇ ನೋಡಿದ್ದೇನೆ. ಕೌಸಲ್ಯ ದೇವಿನ ನೋಡಿಲ್ಲ, ಇವರಲ್ಲೇ ನೋಡಿದ್ದೀನಿ. ದ್ರೌಪದಿ ದೇವಿನ ನೋಡಿಲ್ಲ, ನಾನು ಇವರಲ್ಲೇ ನೋಡಿದ್ದೀನಿ. ದುರ್ಗಾದೇವಿನ ನೋಡಿಲ್ಲ, ಇವರಲ್ಲೇ ನೋಡಿದ್ದೀನಿ. ಅಷ್ಟು ಭಕ್ತಿ ಭಾವ ನೋಡಿದ್ರೆ ಈ ವಿಚಿತ್ರ. ಇನ್ನು ಕೆಲವರು ರಾಮನಿಗೆ ಮೀರಿದಂತ ವ್ಯಕ್ತಿತ್ವ. ಸತ್ಯವಾಗ್ಲು ಪುಣ್ಯಾತ್ಗಿತ್ತಿರು ಸಿಗ್ತಾರೆ. ಮಂದರ, ಶೂರ್ಪನಖಿ ಎಲ್ಲ ಅವರಲ್ಲಿರುತ್ತೆ. ಅಮ್ಮ ರಾಮಚಂದ್ರ ಇವರು ನರರೂಪ ರಾಕ್ಷಸರ ಅಂಥದರ ಒಂದು ವಿಲ್ಲನ್ಗಿರಿ. ಒಂದು ಹೆಣ್ಣಿನಲ್ಲಿ ಇಷ್ಟೆಲ್ಲ ಇರುತ್ತಾ ಅನ್ನುವಷ್ಟರ ಕ್ರಿಮಿನಲ್ ಮೆಂಟಾಲಿಟಿ. ಕೇಳಿರ್ತೀರ, ಮೊನ್ನೆನೂ 3 ಜನ ಗೆಳೆಯರಂತೆ, ಇಬ್ಬರ ಮೇಲೆ ಮೋಹ ಜಾಸ್ತಿ ಅಂತ. ಇವನ್ ಯಾಕೆ ವೇಸ್ಟು, ತೊಂದರೆ ಕೊಡ್ತಾನೆ ಅಂತ ಕರ್ಕೊಂಡೋಗಿ ಸ್ವಾಹ. 2 ಮಕ್ಕಳು ತಾಯಿಯಾಗಿ ಮುಚ್ಚಿಟ್ಕೊಂಡು ಯಾರೋ ಬ್ರೋಕರ್ ದುಡ್ಡು ಕೊಟ್ಟಿದ್ದಾನೆ, ಒಡವೆ ಕೊಡಿಸ್ತೀನಿ ಅಂತ ಹೇಳಿದ್ದೆ, ಒಟ್ಟು ಮದುವೆ. ಏನೆಲ್ಲಾ ಕಥೆಗಳು, ಕೇಳಲಾರದ ಒಂದು ಕಿವಿಗೆ ಕಾದು ಸೀಸ ಉಯ್ಬೇಕು. ಇನ್ನು ನಾವು ಜೀವನದಲ್ಲಿ ಕೇಳಬಾರ್ದು. ನೋಡಿ, ಒಬ್ಬ ಹುಚ್ಚ ಆಸ್ಪತ್ರೆನಲ್ಲಿ ಇದ್ದು ಬಂದ ವ್ಯಕ್ತಿ ನಾನು ಮಾತಾಡ್ಸಿದ್ದೇನೆ ಮಕ್ಕಳೇ. ಅದೇನ್ ಹೇಳ್ತಾನೆ ಗೊತ್ತಾ, 16-18 ವರ್ಷ ಹುಚ್ಚ ಆಸ್ಪತ್ರೆಯಲ್ಲಿ ಇದ್ದವನು. ನೆಮ್ಮದಿಯಾಗಿದ್ದೆ ಗುರುಗಳೇ ಅಂತ. ಇದೇನ್ರಿ ಹಿಂಗ್ ಮಾತಾಡ್ ಗುರುಗಳೇ, ನನ್ಗೆ ಯಾರು ಕಾಣಿಸ್ತಿಲ್ಲ, ನಾನು ಒಬ್ಬನೇ ಇದ್ದೆ, ನನಗೋಸ್ಕರ ಇದ್ದೆ, ನನಗೇನ್ ನಗಬೇಕು ನಗ್ತಿದ್ದೆ, ನನಗೆ ಅಳುನೇ ಗೊತ್ತಿಲ್ಲ ಗುರುಗಳೇ, ದ್ವೇಷ ಗೊತ್ತಿಲ್ಲ ಗುರುಗಳೇ, ದ್ವೇಷನೂ ಗೊತ್ತಿಲ್ಲ ಗುರುಗಳೇ ಅಂತಾನೆ. ಯಾಕೋ ಇದೆಲ್ಲ ಸರಿಯಾಗಿ ಬಂದ್ಮೇಲೆ ನನಗೆ ನನ್ನ ತನನೇ ಕಳೆದೋಗ್ಬಿಟ್ಟಿದೆ, ಇದು ಏನಿದು ಅಂತ ನಗುನೇ ಕಳೆದೋಗ್ಬಿಟ್ಟಿದೆ ಅಂತ ಹೇಳ್ತಾನೆ. ಅವನಿಗೆ ನಗುವೇ ಇಲ್ಲ. ನಾನು ದಿನಾ ನಗ್ತಾ, ನನಗೆ ನಾನೇ ನಕ್ಕೊಂಡು, ನನಗೆ ನಾನೇ ಆನಂದ ಪಡ್ಕೊಂಡು ನನ್ನ ಲೋಕದಲ್ಲಿ ತೇಲ್ತಾ ಆನಂದವಾಗಿದ್ದೆ. ಇದು ಯಾಕೋ ಈ ಹುಚ್ಚರ ಸಂತೆನಲ್ಲಿ ನಾನು ಇನ್ನೊಬ್ಬರದ್ದೇ ಆಗಿಬಿಟ್ಟಿದ್ದೇನೆ, ಎಲ್ಲಿ ಕಳೆದೋಗ್ಬಿಟ್ಟಿದ್ದಾರೆ, ನನಗೆ ಮತ್ತೆ ಹುಚ್ಚಿಡಿದು ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾನೆ ಆ ವ್ಯಕ್ತಿ. ಸತ್ಯವೇ ಮಕ್ಕಳೇ, ಸತ್ಯವೇ. ನೀವು ನೋಡಿ, ಹುಚ್ಚ ಆಸ್ಪತ್ರೆಗೆ ಹೋಗಿ ನೀವು ಕಾಲಕ್ಷೇಪ ಮಾಡಿ ನೋಡಿ. ನೀವು ಆಸ್ಪತ್ರೆ ಅಂತೀರ, ಅದು ಆಸ್ಪತ್ರೆ ಇಲ್ಲ, ದೈವ ಕ್ಷೇತ್ರ. ನಾನಂತೂ ಹೇಳ್ತೇನೆ, ಅವ್ರ ಲೋಕ ಬೇರೆ, ಅವ್ರದೇ ಭಾವನೆಗಳು ಬೇರೆ, ಅವ್ರದೇ ಮೈಮೇಲೆ ಬಟ್ಟೆ ಇಲ್ಲ ಅಂದ್ರೂ ಕೂಡ ಮಕ್ಕಳ ತರ ಇರ್ತಾರೆ. ಅದಿಲ್ಲ, ಇದಿಲ್ಲ, ಹೆಂಡತಿ ಇಲ್ಲ, ಗಂಡ ಇಲ್ಲ, ಮಗು ಇಲ್ಲ, ಮನೆ ಇಲ್ಲ, ಇಲ್ಲ, ಅವ್ರ ಲೋಕ ಬೇರೆ. ಈ ಜಸ್ಟ್ ಲಾಫಿಂಗ್ ತನ್ನ ಲೋಕವನ್ನ ನೆನೆಸ್ಕೊಂಡು ತನ್ನದೇ ಭಾವನೆಗಳಲ್ಲಿ ಅಲ್ಲೇ ನಿಂತಿದ್ದಾನೆ. ನಿಜವಾಗ್ಲೂ ಅವನನ್ನೆಲ್ಲೋ ಕರ್ಕೊಂಡು ಬಂದು ಈ ಕಾಡಿಗೆ ಬಿಟ್ಬಿಡ್ತಿದ್ದೀವ ಈ ಕ್ರೂರ ಮೃಗಗಳ ಜೊತೆಯಲ್ಲಿ ಅಂತ ಹೇಳ್ತಾನೆ. ಹಾಗೆ ನಾನು ಯಾಕೋ ಮತ್ತೆ ಕ್ರೂರ ಮೃಗಗಳ ಕಾಡಿಗೆ ಸೇರ್ಕೊಬಿಟ್ಟಿದ್ದೇನೆ ಗುರುಗಳೇ ಅಂತ. ನಿಜವೇ ಮಕ್ಕಳೇ, ನಾನು ಆಗಾಗ ಅದೇ ಹೇಳ್ತೀನಲ್ವ, ನನಗೆ ಈ ಲೋಕ ಬೇಡ, ಇದು ಬೇಡ, ನಾನು ತೋಟಕ್ಕೆ ಹೋಗ್ಬಿಡೋಣ ಶಿವ ಅಂತ ಹೇಳ್ತಾನೆ. ಇದ್ಯಾವ ಮಾಯೋ, ಇದ್ಯಾವ ನಶೆಯೋ, ಇದ್ಯಾವ ಹುಚ್ಚೋ, ಇದ್ಯಾವುದೋ ನನಗೆ ಬುದ್ಧಿ ಅಂಟ್ಕೊಬಿಟ್ಟಿದೆ, ನಾನೆಲ್ಲೋ ಬಂದು ಇಲ್ಲಿ ಈ ಹುಚ್ಚರ ಸಂತೆಯಲ್ಲಿ ಸಿಕ್ಕಾಕೋಬಿಟ್ಟಿದ್ದೇನೆ ಅಂತ ಅನ್ಸುತ್ತೆ. ಏನು ಮಾಡಿದರು ಒಂಥರ ನನಗೆ ಸಂಕಟ, ನನ್ನ ನಗು ಹೋಯ್ತು, ನನ್ನ ಆನಂದ ಹೋಯ್ತು, ಎಲ್ಲೋ ಚೆನ್ನಾಗಿದೆ. ಈ ರತ್ನಮ್ಮ ಏನೋ ಮಾಡಿಬಿಡ್ತು, ಅಯ್ಯೋ ಅಂತ ಹೇಳಿ. ಸರಿ, ರತ್ನಮ್ಮೆಯಿಂದ ತಪ್ಪಿಸ್ಕೊಂಡು ಈ 2 ಅಮ್ಮಂದ್ರು ಅಂತ ಹೇಳ್ತೀನಲ್ವಾ, ಈ ಕತೆ. ಎದ್ರೆ, ಕೂತ್ರೆ, ನಿಂತ್ರೆ ಅಯ್ಯೋ ಕಟ್ಟಿ ಹಾಕಿಬಿಟ್ಟಿದೆ ಈ ಒಂದು ವೈಶಿಷ್ಟ್ಯತೆ. ಸಾಕಪ್ಪ ಅನ್ಸ್ಬಿಡುತ್ತೆ. ಈ ಭಾರ, ಈ ಒಂದು ನಾಟಕ, ಮುಖ ವೇಷ ಹಾಕೋಬೇಕು. ಏನೇ ದುಃಖ ಇದ್ರು ಕೂಡ, ಏನೇ ಬಾಧೆ ಇದ್ರು ಕೂಡ, ಏನೇ ಮೋಸ ಇದ್ರು ಕೂಡ, ಅವ್ನ್ ಮೋಸ ತಿರ್ಗಾ ಬಂದಿದ್ದಾನೆ, ಆದ್ರೂ ಏನೋ ಇದು ಅಂತ. ಇಷ್ಟು ಮೋಸಗಳ, ಇಷ್ಟು ಮನುಷ್ಯ ಒಂದ್ ಹೆಜ್ಜೆ ಬೆಳೆದ್ಬಿಟ್ರೆ ಸಾಕು, ಬರೀ ಮೋಸಗಳ ಸಂತೆಲಿ ಬೀಳ್ಬೇಕು. ನೋಡಿ, ಇಲ್ಲಿ ನಡೆಯೋದೇ. ಈ ಮೊಸಳೆ, ಹೆಣ್ಣು ಮೊಸಳೆ ಬೇಡ, ನಿಮ್ಗೆ ಹೇಳಿದ್ರೆ ನೋವು ತಿಂತೀರಿ ಬಿಡಿ, ಇಲ್ಲ ಪರವಾಗಿಲ್ಲ, ಹೆಂಡತಿ ಮೇಲೆ ಮೋಹ ತಗೊಳಕೋಬಿಟ್ಟಿದ್ದಾನೆ. ಹೇಳುತ್ತೆ, ಅದು ಬೇಡ ರೀ, ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ, ತಗೋ. ಇವತ್ತು ಎಷ್ಟು ಜನ ಕೊಲೆಗಳು ಈ ತರದ್ದು
ಪ್ರೀತಿ ಪ್ರೇಮದ ಹುಚ್ಚಿನಲ್ಲಿ ಬಿದ್ದು ನನ್ನಾಕೆಗೆ, ನನ್ನವನಿಗೆ, ನನ್ನವಳಿಗೆ, ನಾನು ಆರಾಧಿಸುವವರಿಗೆ, ನನ್ನ ಜಮೀನಿಗೆ ಈ ಒಂದು ಜೈಲು, ಜೀವಾವಧಿ, ಗಲ್ಲು ಶಿಕ್ಷೆಗೆಲ್ಲ ಹೋಗಿ ಕೂತ್ಕೊಬಿಟ್ಟಿದ್ರಿ. ಇನ್ನು ಕೆಲವರು ಅಲ್ಲೇ ಇದ್ದೀರಿ, ಇನ್ನು ಕೇಸ್ ಕೂಡ ಸ್ಟಾರ್ಟ್ ಆಗಿಲ್ಲ. ಈ ಹುಚ್ಚು ಉನ್ಮಾದ ನೋಡಿ, ಈ ಮೊಸಳೆ ಮಾಡೋ ಕೆಲಸ ಅದೇ. ಕಡೆಗೆ ವಿಧವಾಗಿ ವಿಲಪಿಸಿದ್ರೆ ಏನೂ ಇಲ್ಲ, ಡಾಕ್ಟರ್ ಹೇಳಿದ್ರು ಒಂದು ಒಳ್ಳೆ ಮುಗ್ಧ ಕಪಿಯ ಕೋತಿಯ ಹೃದಯ ತಿಂದು ಬಿಟ್ರೆ ನಿನ್ ಕಾಯಿಲೆ ಹೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟಿದ್ದಾರೆ. ನನಗೆ ನಿಮ್ಮ ಗೆಳೆಯ ಕಾಣಿಸ್ತು, ಅವನ ಹೃದಯ ತಿಂದು ಬಿಟ್ರೆ ಅದ್ಭುತ. ಅಯ್ಯೋಯ್ಯೋ ಎಂತ ಕೆಲಸ ಹೇಳ್ಬಿಟ್ಟೆ ನೀವು, ನನ್ನ ಗೆಳೆಯ, ಸರಿ ಬಿಡಿ ಅಂತ ಕುತ್ಕೊಂಡು ಯೋಚನೆ ಮಾಡಿದೆ ಮೊಸಳೆ. ಸರಿ ಬಂದ, ಅದೇ ಮಾತುಕತೆ, ಏನ್ ತೋರಿಸ್ಕೊಳ್ಳಿಲ್ಲ. ಯಾಕೋ ಬೇಜಾರಾಗಿದೆ. ಏನು ಇಲ್ಲ ಕಣ, ತಿನ್ನೋ ಹಣ್ಣು ಅಂತ. ಸರಿ ಬಾರೋ, ನನ್ನ ಹೆಂಡತಿ ನಿನ್ನನ್ನು ನೋಡ್ಬೇಕಂತೆ ಅಂತ ಹೇಳ್ಬಿಟ್ಟು ಇವತ್ತು ಮನೇಲಿ ಒಳ್ಳೆ ಭಕ್ಷ ಭೋಜನ, ಇವನು ತಿಂತಾನೆ. ಸರಿ ಆಯ್ತು. ಹತ್ಕೊಂಡು ಅವನು ಬೆನ್ ಮೇಲೆ ಹೋಗ್ತಾ ಹೋಗ್ತಾ ಕಣ್ಣೀರು ಹಾಕೊಂಡು ಹೇಳ್ದ, ಗೆಳೆಯ ನಾನೊಂದು ಹೇಳ್ಬೇಕಿತ್ತು ಅಂತ. ಏನ್ ಹೇಳೋ, ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ. ಏನಿಲ್ಲ, ನನ್ನ ಹೆಂಡತಿ ಹಿಂಗಾಗ್ಬಿಟ್ಟಿದೆ, ಅದರಿಂದ ಅವಳಿಗೆ ನಿನ್ನ ಹೃದಯ ತಿಂದುಬಿಟ್ರೆ ಕಾಯಿಲೆ ಹೋಗ್ಬಿಡುತ್ತಂತೆ, ಅದರಿಂದ ಕರ್ಕೊಂಡು ಹೋಗ್ತಿದ್ದೀನಿ ಅಂದ್ರೆ ಗುಂಡಿಗೆ ದಸಕ್ ಅಂದ್ಬಿಡ್ತು ಕೋತಿಗೆ. ಕಪಿ ಬುದ್ಧಿ ನಾವು ಹಂಗೆ ಸಿಕ್ಕಾಕೊಳ್ಳೋದು. ಈ ಮಾಯಗಳ ನಡುವೆ ಸಿಕ್ಕಾಕೊಂಡಿರೋದು ನಾವು. ಅದೇ ಹಿಂಗಿರ್ಬೇಕು, ಹಂಗಿರ್ಬೇಕು, ಆಗಿರ್ಬೇಕು. ನೀವ್ ಯಾರನ್ನಾದ್ರೂ ಕೇಳಿ, ಯಾರನ್ನಾದರೂ ಕೇಳಿ, ಬೇಡ ಸನ್ಯಾಸಿನ ಕೇಳಿ, ಹೆಲಿಕಾಪ್ಟರ್ ಸುತ್ತು ಸನ್ಯಾಸಿನ ಕೇಳಬೇಡಿ. ಅವ್ನು ಸನ್ಯಾಸಿಗಳೇ ಅಲ್ಲ ಬಿಡಿ, ಅವರು ಹಗಲು ವೇಷದ, ಅದೇ ನಾ ಹೇಳೋದು, ವೇಷಧಾರಿಗಳಿಗೆ ಕಟೌಟು ಅಂತ. ನಿಜವಾದ ಸನ್ಯಾಸಿ ಎಲ್ಲೂ ಸಿಗೋಲ್ಲ, ಅವನೆಲ್ಲೋ ಇರ್ತಾನೆ, ಅವನ ಲೋಕದಲ್ಲಿ ಇರ್ತಾನೆ. ನನ್ನ ಅಜ್ಜನಲ್ಲಿ ನೋಡಿದ್ದಾನೆ ಅದು. ಅವಳು ತನ್ನ ಬಾಡಿಗೆ ಅವರೆಲ್ಲೋ ಹೋಗಿ ದೇವಸ್ಥಾನದ ಹತ್ರ ಕೂತು ಬಿಟ್ಟಿದ್ರು. ಎಂತ ಶ್ರೀಮಂತ, ಎಂತ ಒಂದು ವ್ಯಕ್ತಿತ್ವ, ಮಗ 1000 ಕೋಟಿ ಅಧಿಪತಿ, ತೃಣ ಮಾತ್ರಕ್ಕೂ ತಿರುಗಿ ನೋಡಿರ್ಲಿಲ್ಲ ನನ್ನ ಅಜ್ಜ. ಇನ್ನೊಬ್ಬ ಮಗ ಮಹಾ ಸರಸ್ವತಿ ಪುತ್ರ, ಅವನ ಮಾತಂತೂ ಕೇಳಲೇಬೇಡಿ. ಸರಸ್ವತಿ ಇದ್ದೇನ್ ಪ್ರಯೋಜನ, ತಂದೆ ಕರ್ಕೊಂಡೋಗಿ 3 ದಿನ ಸೇವೆ ಮಾಡಿದವನು ಅವನು ಸರಸ್ವತಿ ಪುತ್ರನ. ಇನ್ಯಾವ ಸರಸ್ವತಿ ಒಲಿಯೋದು ನಿಲ್ಲೋದು? ತಂದೆಗೆ, ತಾಯಿಗೆ, ಒಡ ಹುಟ್ಟಿದವರಿಗೆ ಆಗದವನು. ದೇವರು ನಮಗೊಂದು ವಿದ್ಯೆ, ಒಂದು ದುಡ್ಡು, ಒಂದು ಶಕ್ತಿ ಏನು ಕೊಡೋದು ಗೊತ್ತಾ? ತನ್ನ ಸುತ್ತಮುತ್ತಲವನ್ನ ಅಟ್ಲೀಸ್ಟ್ ಫಸ್ಟ್ ಕಾಪಾಡ್ಬಿಡ್ಲಿ, ಆಮೇಲೆ 4 ಜನ ಹೊರಗಡೆ. ತನ್ನವರಿಗೆ ಎಲ್ಲ ತನ್ನ ಕುಟುಂಬಕ್ಕಿಲ್ಲ, ಇನ್ನು ಕಂಡವರಿಗೆ ಹೇಳಬಾರ್ದಷ್ಟೇ. ಸರಸ್ವತಿ ದೇವಿ ಕೊಡೋದು ನನ್ನ ಅಜ್ಜನಲ್ಲಿ ನೋಡಿದ್ದಾನೆ. ಆತನನ್ನು ಕೂಡ ತೃಣ ಮಾತ್ರಕ್ಕೂ ಕೂಡ ತಲೆ ಕೆಡ್ಸ್ಕೊಂಡಿರಲಿಲ್ಲ ನನ್ನ ಅಜ್ಜ. ನಿಜವಾದ ಸನ್ಯಾಸಿಯಲ್ಲಿ ಅವರಲ್ಲಿ ನೋಡಿದ್ದೆ ನಾನು. ಸನ್ಯಾಸಿಯೇ ಯಾರಿಗೂ ಇಲ್ಲ, ಯಾವುದೂ ಇಲ್ಲ ಕಣೋ, ಇದೇನು ಬೇಡ ಕಣೋ, ಅಳಬೇಡ ಕಣೋ, ಕುರುಗ್ಬೇಡ ಕಣೋ, ಅಟ್ಯಾಚ್ ಆಗ್ಬೇಡ ಕಣೋ ಅಂತ ಹೇಳ್ಕೊಡ್ತಿದ್ದವ್ರು. ಯಾವಾಗ್ಲೂ ವರ್ಷಕ್ಕೊಮ್ಮೆ ಬರೋರು, 1 ವಾರ 10 ದಿನ ಇರೋರು, ಮತ್ತೆ ಎಲ್ಲ ಮಾಯ ಆಗಿ ಹೋಗ್ಬಿಡೋರು, ದೇಶಾಂತರ ಹೋಗ್ಬಿಡೋರು. ಕಾಶಿನ ಒಂದು 10-15 ಬಾರಿ ಇಲ್ಲಿಂದ ನಡ್ಕೊಂಡು ಹೋಗಿ ಬಂದವ್ರು ಅವರು. ಆ ಕಾಲಕ್ಕೆ ಹೋದ್ರೆ 1 ವರ್ಷಕ್ಕೆ ಲೆಕ್ಕ ಹಾಕೊಳ್ಳಿ, ವಾಪಸ್ ರಿಟರ್ನ್ 6 ತಿಂಗಳು ಹಿಂಗೆ 6 ತಿಂಗಳು ಹಿಂಗೆ ಅನ್ನತಕ್ಕಂಥದ್ದು. ಅಂತ ಒಂದು ಯೋಗಿಗಳ ಕಾಲ ಅವರದ್ದು. ನಿಜವಾದ ಸನ್ಯಾಸಿ ಅವರನ್ನು ಹೋಗಿ ಕೇಳಿ ನೋಡಿ. ಅವರು ಕೂಡ ಏನು ಗೊತ್ತಾ ಬಯಸೋದ? ದೇವರ ಹುಡುಕಾಟದಲ್ಲಿದ್ದೇನೆ, ನನಗೆ ದೇವರು ಕಾಣಿಸ್ಲಿಲ್ಲ ಅಂತ. ಏನೋ ಹುಡುಕಾಟ, ತೃಪ್ತಿಯೇ ಇಲ್ಲ. ಯಾರನ್ನು ಕೇಳಿದ್ರು ಒಂದು ಹೂ ಮಾರವ ಎಮ್ಮನ್ನ ತೃಪ್ತಿ ಇದೆಯಾ ಅಂತ ಕೇಳಿ, ಭಿಕ್ಷೆ ಬೇಡೋ ನನ್ನ, ಕೋಟೀಶ್ವರನ ನಾನು ನೋಡದ ಕೋಟಿಗಳಿಲ್ಲ ಅಂತ ವ್ಯಕ್ತಿಗಳ ಜೊತೆ ಈ ವಿದ್ಯೆ ನಾನು ನೋಡದ. ಅದಕ್ಕೆ ಹಾಗಾಗಿ ಹೇಳ್ತಿರ್ತೇನೆ, ಹಮ್ ಗಲ್ಲಿ ಪೆ ನೈ, ಹಮ್ ದಿಲ್ಲಿ ಪೆ ಬಿ ನೈ, ಉಸ್ಕೋ ಪಾರ್ ಕರ್ ಚುಕೆ ಅಂತ. ಅಲ್ಲೂ ಇಲ್ಲ. ದೊಡ್ಡ ಶಿಪ್ ಇಟ್ಕೊಂಡಿರೋ ಜೊತೆಲೂ ಕೂತಿದ್ದಾನೆ, ದೊಡ್ಡ ಪ್ಲೇನ್ ಇಟ್ಕೊಂಡಿರೋ ಜೊತೆಲೂ ಕೂತಿದ್ದಾನೆ. ತೃಪ್ತಿ ಇಲ್ಲ, ಏನೋ ಭಯದಲ್ಲಿ ಸಾಯ್ತಾನೆ, ಏನೋ ಗಾಬರಿ ಪಡ್ತಾನೆ, ಹಂಗಾದ್ರೆ ಇದಾದ್ರೆ ಅನ್ನತಕ್ಕಂಥ ಒಂದು ಭಾವಾರ್ಥ ನೋಡಿ. ಈ ಮೊಸಳೆ ಹೇಳಿದ್ದೆ ಗೊತ್ತಾಗ್ಬಿಡ್ತು. ಆಹಾ, ಇದಾ ಗೆಳತನ, ಇದಾ ವಿಶ್ವಾಸ. ತಾನು ಸತ್ತೋಗ್ತೀನಂತ ಗೊತ್ತ ಅಂದ್ರೆ ತನ್ನ ಕೊಂದಾಕ್ಲಿಕ್ಕೆ ಕರ್ಕೊಂಡು ಹೋಗ್ತಿರೋದು. ಹೆಂಡತಿ ಹೇಳದ್ಲಂತೆ, ಇಷ್ಟು ವರ್ಷದ ಗೆಳತನ ನೀರ್ನಲ್ಲಿ ಹೋಮ ಮಾಡ್ಬಿಟ್ಟ ನೋಡಿ. ನಮ್ಮ ಜೊತೆಲಿ ವರ್ಷಗಟ್ಲೆ ಇರೋ ಹೀಗೆ
ಯಾವುದೋ ಒಂದು ಬಂಗಾರದ ಆಸೆಗೆ ಕೆಲಸಗಾರರು, ನಂಬಿಕಸ್ಥರು, ಮಕ್ಕಳೇ, ಹೆಂಡತಿಯೇ, ಗಂಡನೇ, ಏನೇನೋ ಆಗ್ಬಿಟ್ಟಿದೆ ಈ ಲೋಕ. ಇನ್ಯಾರೋ ಹೊರಗಡೆಯವರೇ ಬೇಡ ಈಗ. ಯಾರನ್ನು ನಂಬುವುದು ಭಗವಂತ. ನನ್ನನ್ನಂತೂ ನಂಬಲೇಬೇಡಿ ಅಂತ ಅದಕ್ಕೆ ಹೇಳ್ತಿರ್ತಾನೆ. ಯಾವುದೇ ಕಾರಣಕ್ಕೂ ನಂಬಬೇಡಿ, ಯಾವ ಸಮಯಕ್ಕೆ ಈ ಹುಚ್ಚ ಏನಾಗ್ತಾನೋ ಅಂತ. ಅಂಥದ್ದೊಂದು ಭಾವ ಮಕ್ಕಳೇ. ಈ ತಾವರೆ ಎಲೆ ತರ ಇರಬೇಕು, ಸೂಕದ ಹಾಗೆ ಇಟ್ಕೋಬೇಕು ನೀವು ಅಂತಕ್ಕಂಥ. ಲೋಕ ಹಾಗೆ ಟಕ್ಕಂತ ತಾನು ಯೋಚನೆ ಮಾಡ್ತು. ಮೊಸಳೆ ಅಳ್ತಾ ಇದೆ, ಗೆಳೆಯ ನನ್ನ ಕ್ಷಮಿಸ್ಬಿಡು ಗೆಳೆಯ ಅಂತ ಕಣ್ಣೀರು. ಏ ನಿನಗಿಲ್ಲದ್ದೇನೋ, ನಿನಗಿಲ್ಲದ್ದ ಅಂತ ಹೇಳ್ಬಿಟ್ಟು, ಏನ್ ಗೊತ್ತೇನೋ, ದಿನ ಮಾವನಣ್ಣು ಆ ರುಚಿ ಬರೋಕ್ ಕಾರಣ ಏನ್ ಗೊತ್ತೇನೋ, ನಾನು ಯಾವಾಗ್ಲೂ ಅಲ್ಲಿ ಆ ವಿಶೇಷ ಮರದಲ್ಲಿ ನಾನು ಹೃದಯನ ತೆಗೆದಿಟ್ಟಿರ್ತೇನೆ. ಆ ಹೃದಯಪೂರ್ವಕವಾಗಿ ಅಲ್ಲೊಂದು ಮಂತ್ರೋಪಾಸನೆ ಮಾಡ್ಕೋತಾರೆ, ಅದಕ್ಕೆ ಹಣ್ಣಲ್ಲ ಆ ರುಚಿ. ಛೇ, ಎಂತ ತಪ್ಪು ಮಾಡ್ಬಿಟ್ಟೆ, ಬರೀ ನನ್ನನ್ನು ತಗೊಂಡು ಏನೋ ಸಿಗುತ್ತೆ, ಹೃದಯ ಅಲ್ಲಿ ಇಟ್ಬಿಟ್ಟಿದ್ದೀನೋ ಗೆಳೆಯ. ಛೇ, ಹೋಗ್ಲಿ, ನನ್ನನ್ನೇ ಕರ್ಕೊಂಡು ಹೋಗಿ ಇನ್ನೇನ್ ಮಾಡ್ತೀಯ, ಹೃದಯ ಕೇಳಿದ್ರು ನಿನ್ನ ಹೆಂಡತಿ, ನೀನು ಸರಿ ಅಂತಿದೀಯ, ಎಂತ ಕೆಲ್ಸ. ಇವ್ ನಾಟಕ ಮಾಡ್ತಿದ್ನಲ್ಲ ಗೆಳೆಯನ ಈ ಒಂದು ಮಾತುಗಳನ್ನ ಕೇಳಿ ಮೊಸಳೆ, ಏನ್ ಹೇಳ್ತೀಯ ಕಣೋ? ಹೂ ಕಣೋ, ನಿಜವಾಗ್ಲೂ ಕಣೋ, ನನ್ನ ಕರ್ಕೊಂಡು ಹೋಗೋ ನಿನ್ನ ಹೆಂಡತಿಗೆ, ಇನ್ನೇನ್ ಮಾಡ್ಲಿ ಹೇಳ್ತೀನಿ, ತಿಂದು ಬಿಡಿ, ಅವಳು ಕಾಯಿಲೆ ಹೋಗ್ಬಿಡ್ಲಿ. ಆದ್ರೆ ಕಾಯಿಲೆ ಹೋಗಲ್ಲ, ಹೃದಯ ಅಲ್ಲಿದೆ ಅಂತ ಹೇಳ್ತಾನೆ ಮೊಸಳೆಗೆ ಕೋತಿ. ಇದು ನೀವು ಪಂಚತಂತ್ರ ಕಥೆಗಳಲ್ಲಿದೆ. ನಮ್ಮ ಸುತ್ತಮುತ್ತಲು ಪ್ರಭಾವಗಳು ಯಾವ ರೀತಿ ಒಬ್ಬ ನಂಬಿಕಸ್ಥ ವ್ಯಕ್ತಿ, ನಂಬಿಕಸ್ಥ ಕೆಲಸಗಾರ, ನಂಬಿಕಸ್ಥ ಯಜಮಾನ, ನಂಬಿಕಸ್ಥ ಪತ್ನಿ, ನಂಬಿಕಸ್ಥ ಪತಿ, ನಂಬಿಕಸ್ಥ ಮಕ್ಕಳು, ನಂಬಿಕಸ್ಥ ತಂದೆ ತಾಯಿ, ಈ ಕಲಿಯುಗಕ್ಕೆ ಹೇಗೆ ನಡ್ಕೋತಾರೆ, ಯಾವ ಭಾವಕ್ಕೆ ಅವರವರ ಕಾರ್ಯಕ್ಕೆ ಅನ್ನತಕ್ಕಂಥದ್ದು. ನಾನು ನಿಜ ಹೇಳ್ತೇನೆ, ಕಡಿಮೆ ಓದಿರೋದು 3ನೇ ಕ್ಲಾಸು. ಆದರೆ ನನ್ನ ಅನುಭವ ಈ 32-34 ಕ್ಲಾಸಿನ ಅನುಭವ ಇದೆಯಲ್ಲ, ನಾನು ನೋಡಿದ ಎಲ್ಲಾ ರೀತಿ ಡಾನುಗಳಿಂದ ಎಲ್ರನ್ನೂ ನೋಡ್ಬಿಟ್ಟಿದ್ದಾನೆ. ನಾನು ನೋಡದ ಅತ್ಯಂತ ಪ್ರಬಲ ವ್ಯಕ್ತಿ ಇಲ್ಲ, ನಾನು ನೋಡದ ಅತ್ಯಂತ ಕೆಳ ನಿಶಕ್ತಿಯ ವ್ಯಕ್ತಿಯೂ ಇಲ್ಲ. ನೋಡ್ಬಿಟ್ಟಿದ್ದಾನೆ. ಅದಕ್ಕೆ ಹೇಳ್ತಿದ್ದಾನೆ, ಅಯ್ಯೋ ಹೌದೇನೋ, ನಾನು ಹೇಳ್ತೀನಿ, ಸರಿ ಒಂದ್ ಕೆಲಸ ಮಾಡೋಣ, ಹೋಗಿ ತಗೊಬಂದ್ಬಿಡೋಣ. ಫಸ್ಟ್ ಅದ್ ಕೆಲಸ ನಿನಗೆ ಒಪ್ಪಿಗೆ ಆದ್ರೆ ಓಕೆ ಕಣೋ, ಇಲ್ಲ ನನ್ನ ನಿಂಗೆ ತಿಂತೀರಿ ಅಂದ್ರೆ ಪರವಾಗಿಲ್ಲ ಕಣೋ, ನನಗ್ ನೀನ್ ಮುಖ್ಯ ಕಣೋ ಅಂತ ನಾಟಕ ಮಾಡ್ತೀವಿ. ಕೋತಿ ಕೂಡ ಚಾಣಾಕ್ಷತೆಯಿಂದ, ಇಲ್ಲ ಕಣೋ, ನೀನ್ ಹೇಳಿದ್ಯಲ್ಲ ಸಾಕು. ಬಂತು, ದಡಕ್ ಬಂದಿದ್ದ ದಡಕ್ಕಂತ ಹಾರ್ಬಿಟ್ಟು ಹಂಗೆ ಕುತ್ಕೊಬಿಡ್ತು. ಬಾರೋ ಗೆಳೆಯ ಬಾರೋ ಅಂತ ಕಣ್ಣೀರು. ನನ್ನ ಮಿತ್ರ ನೀನಲ್ವಾ ಅಂತ. ಅಣ್ಣ, ನಿನ್ನ ಮಿತ್ರತ್ವ ಎಲ್ಲಾದ್ರೂ ಹೃದಯ ಹಿಂಗೆ ಎತ್ತಿಡಕ್ಕಾಗುತ್ತೇನಾ? ಹೃದಯ ಇಲ್ಲೇ ಇರೋದು. ಆದ್ರೆ ಇವತ್ತು ಗೊತ್ತಾಯ್ತು, ಈ ಹೃದಯದಲ್ಲಿ ನಾನು ನಿನ್ನೆಷ್ಟು ಪೂಜಿಸಿದ್ನೋ ಇನ್ನು ಬೇಡ, ಕ್ಷಮಿಸ್ಬಿಡೋ, ನನ್ನಿಂದ ತಪ್ಪಾಗೋಯ್ತು. ನನ್ನ ಹೆಂಡತಿ ಮಾತು ಕೇಳಿ, ಅಪ್ಪ ನಿನ್ನ ಸಹವಾಸವೇ ಬೇಡ, ದುಷ್ಟನ್ ಕಂಡ್ರೆ ದೂರ ಇರು. ಮತ್ತೆ ನಿನ್ನ ಸಹವಾಸ ನಾವು ಮಾಡೋದು ಅದೇ ಕಲಿಯುಗಕ್ಕೆ. ಮತ್ತೆ ಟ್ರಂಪ್ ಅಣ್ಣನ್ ಸಹವಾಸ ಮಾಡಿ ಅಂತ ಅವ್ರೆ, ಮತ್ತೆ ಮೂರ್ಖರ ಸಹವಾಸ ಮಾಡಿ ಅಂತಾರೆ. ಎಲ್ಲ ಹಿಂಗೆ ಅವರವರ ಮೂಗಿನ ನೇರಕ್ಕೆ ಎಚ್ಚರಿಕೆ ಬರ್ತದೆ ಅಂತ ಒಂದು ಈ ಯುಗಾದಿಗೆ ದಯಮಾಡಿ ಹೇಳ್ತೀನಿ, ನಿಮ್ ಸುತ್ತಮುತ್ತಲು ಇಂಥ ಮೊಸಳೆ ಕಣ್ಣೀರಿಡೋ ವ್ಯಕ್ತಿಗಳು, ನಂಬಿಕೆ ದ್ರೋಹಿಗಳು ಶುರುವಾಗ್ತಾರೆ. ಎಲ್ಲರಲ್ಲೂ ಇಂಥದೊಂದು ಕೆಟ್ಟ ವಾಂಛನೆ ಬರುತ್ತದೆ, ಕೆಟ್ಟದಾದಂಥ ಭಾವ, ಕೆಟ್ಟ ಆಲೋಚನೆ. ಕುಜ, ರಾಹು, ಬುಧ ಸೇರಿದ್ರೆ ತಮ್ಮ ಶಕ್ತಿಯನ್ನ ದುಷ್ಟ ಶಕ್ತಿಯನ್ನಾಗಿ ಮಾಡ್ಕೋತಾರೆ. ಮೊದಲಿಗೆ ನಾನೇ ಆಗುತ್ತೇನೆ, ಬರೆದಿಟ್ಟುಕೊಳ್ಳಿ. ಹೌದು, ಯಾವಾಗ ಬದಲಾಗ್ತಾನೋ ಮನುಷ್ಯ ವಿಷ, ಯಾವಾಗ ವಿಷಕಂಠ ಆಗ್ತಾನೋ ಪಾಪ, ಎಚ್ಚರಿಕೆ ಅಂತ ಈ ಒಂದು ಯುಗಾದಿ ಭವಿಷ್ಯ. ಮುಖ್ಯವಾಗಿ 3ನೇ ಸಂಖ್ಯೆಯವರಿಗೆ 3ನೇ ತಾರೀಕು ಕೊಟ್ಟಿದ್ದೀರಿ. 3, 12, 21, 30ನೇ ತಾರೀಕು ಒಂದು ಅದ್ಭುತ ನಡೆಯುತ್ತೆ ನಿಮಗೆ. ಉದ್ಯೋಗದಲ್ಲಿ ಮಾತ್ರ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ನಡೆಯತಕ್ಕಂಥದ್ದಾಗುತ್ತದೆ. ಉದ್ಯೋಗಂ, ರಾಜಕೀಯದಲ್ಲಿದ್ದೀರಿ, ರಾಜಕೀಯ ಗುರುಗಳಾಗಿದ್ದೀರಿ, ಜ್ಯೋತಿಷ್ಯರು, ಟೀಚರು, ಜಡ್ಜು, ಡಾಕ್ಟರು, ಸರ್ಜನ್ನು, ಲಾಯರು, ಪೊಲೀಸು, ಅಡ್ವೈಸರು, ಅಡ್ವೊಕೇಟ್ಸು, ಒನ್ ಆಫ್ ದ ಮ್ಯಾಜಿಕ್ ಮೂಮೆಂಟ್ ಆಗತಕ್ಕಂಥ ಒಂದು ಭಾವ ಆಗತಕ್ಕಂಥದ್ದಾಗುತ್ತದೆ. ಫ್ಯಾಂಟಾಸ್ಟಿಕ್. ಎಸ್, ಅಂಥದ್ದೊಂದು ಸೌಭಾಗ್ಯ ನಿಮಗಿದೆ, ಚೈತನ್ಯವಿದೆ.
ಗೌರವವಿದೆ, ಸನ್ಮಾನವಿದೆ, ಕರೆಕ್ಟಾಗಿ ಬಳಸ್ಕೊಳ್ಳಿ. ಆದರೆ ಒಂಟಿ ಆಗ್ಬಿಡ್ತೀರಿ. ಇಂಥ ಮೊಸಳೆ ಕಣ್ಣೀರಿನ ವ್ಯಕ್ತಿಗಳಿಗೆ ಬಳಸ್ಕೊಂಡಿರೋದು ನೋಡಿ ನೀವು ಇಂಥ ವೇಷಧಾರಿಗಳಿಂದ ದೂರ ಹೋಗ್ತೀರಿ. ಬೇಡ ಕಣ, ಯಾರು ಬೇಡ. ಈ ನಂಬಿಕೆ ದ್ರೋಹಿಯ ವ್ಯಕ್ತಿಗಳೇ ಬೇಡ. ಇವರ ಇಂಥ ಭಾವವಾ, ಇಂಥ ಒಂದು ಕಟುಕರ ದ್ರೋಹಿಗಳ ನೀವು ಇನ್ನು ಮನುಷ್ಯರ ಮೇಲೆ ನಂಬಿಕೆ ಕಳೆದುಕೊಳ್ಳುತ್ತೀರಿ. ದೇವರ ಮೊರೆ ಹೋಗುತ್ತೀರಿ, ಧರ್ಮದ ಮೊರೆ ಹೋಗ್ತೀರಿ, ಏಕಾಂಗಿಯಾಗಿ ಬಿಡುತ್ತೀರಿ. ಯಾವುದೋ ಈ ಹೆಸರು, ಯಾವುದೋ ಈ ಮೋಸ ಬೇಡ ಕಣ. ಎಸ್, ನಿಜ ಹೇಳಬೇಕು ಅಂದ್ರೆ ಧರ್ಮದ ಹೆಸರಲ್ಲಿ ದುಡ್ಡು ಮಾಡೋದು ಜಾಸ್ತಿ ಆಗುತ್ತೆ, ದೇವರ ಹೆಸರಲ್ಲಿ ದುಡ್ಡು ಮಾಡೋದು ಜಾಸ್ತಿ ಆಗುತ್ತೆ, ಅಲ್ಲಿ ಬೆಂಕಿ ಹಚ್ಚೋದು ಜಾಸ್ತಿ ಆಗುತ್ತೆ. ಏನೋ ಇದು ನಾವು ನಂಬಿದ್ದ, ನಾವು ಮಾಡಿದ್ದ. ಬಟ್ ತಮಾಷೆ ಏನಂದ್ರೆ ಅಂತ ವ್ಯಕ್ತಿಗಳಿಗೆ ಅಧಿಕಾರ ಜಾಸ್ತಿ ಸಿಗುತ್ತೆ, ದುಡ್ಡು ಜಾಸ್ತಿ ಸಿಗುತ್ತೆ, ಹೆಸರು, ಖ್ಯಾತಿ, ಪ್ರಖ್ಯಾತಿ, ಪೆರೋಲ್ ಸಿಗುತ್ತೆ. ಒಬ್ಬ ಧರ್ಮಗುರು ಕಡಿಮೆ ಅಂದ್ರೂ 15ರಿಂದ 16 ಬಾರಿ ಹೊರಗಡೆ ಬಂದಿದ್ದಾನೆ. ಅಯ್ಯೋ, ಒಂದೇ ವರ್ಷದಲ್ಲಿ ನೆನ್ಪಿಟ್ಕೊಳ್ಳಿ, ವರ್ಷಕ್ಕೆ ಏನೇನೋ ಸಾಗಾಣಿಕೆ. ಮೊನ್ನೆ ಕೂಡ ಒಂದು ಮರ್ಡರ್ ಕೇಸು ಖುಲಾಸೆ ಆಗಿದ್ದಾರೆ, ಒಂದು ಧರ್ಮಗುರು. ಇದೆಲ್ಲ ನಡೆಯುತ್ತೆ. ಮನುಷ್ಯ ಇನ್ನು ನಾವು ಮರ್ತೋಗ್ಬೇಕು, ಯಾವುದು ನ್ಯಾಯ ಯಾವುದು ಅನ್ಯಾಯ. ಒಂದೇ ಹೇಳ್ತೇನೆ, ಅದಕ್ಕೆ ನಮ್ಮನ್ನ ನಾವು ಕಾಪಾಡ್ಕೋಬೇಕೀಗ. ನಾವು ಕರೆಕ್ಟ್ ಇದ್ದೇವೆಯಾ? ನಾವು ಕರೆಕ್ಟ್ ಇದ್ರೆ ನಾವು ಅನ್ಕರೆಕ್ಟೆಡ್ ವ್ಯಕ್ತಿಗಳ ಜೊತೆಲಿ ಹೋಗಲ್ಲ. ಬೇಡಪ್ಪ, ಸಾಕು, ನನಗೆ ತೃಪ್ತಿ, ಇರುವುದರಲ್ಲಿ ತೃಪ್ತಿ. ಇರೋ ಒಂದು ಪರವಾಗಿಲ್ಲ, ಕಂಚಿನ ತಟ್ಟೆನೆ. ಈ RO ಮೆಷಿನ್ಗಳು ಹೇಳದ್ನಲ್ಲ, ಇವತ್ತು ಮಂಡಿ ನೋವಿಗೆ ಫಸ್ಟ್ ಆ RO ಮೆಷಿನ್ಗಳನ್ನ ಬಳಸೋದು ನಿಲ್ಸಿ. ಒಂದು ಕೆಲಸ ಮಾಡಿ, ಒಂದು ಮಡಿಕೆ, ಬೆಟ್ಟದ ನೆಲ್ಲಿಕಾಯಿ ಹೇಗೂ ಸಿಗುತ್ತೆ, ಚೆನ್ನಾಗಿ ಜಜ್ಜಿ ಬಿಟ್ಟು ಮಡಿಕೆ ತುಂಬ ನೀರು ಹಾಕ್ಬಿಟ್ಟು ಅದ್ರಲ್ಲಿ ಹಾಕ್ಬಿಡಿ, ಒಂದು 4 ಒಂದು 10 ಆಗುತ್ತಾ. ಉದ್ದುದ್ದು ಹಸಿಮೆಣಸಿನ್ಕಾಯಿ 1-2 ಕಟ್ ಮಾಡಿ ಹಾಕಿ, ಚೆನ್ನಾಗಿ ತೊಳೆದ್ಬಿಟ್ಟು ಕೊತ್ತಂಬರಿ ಸೊಪ್ಪು 1-2 ಹಾಕಿ, ಬ್ಯೂಟಿಫುಲ್ ವಾಟರ್. ಅಪ್ಪ 10 ಪಟ್ಟು ಅದನ್ನು ಬಳಸಿ. ನನ್ನ ಮಾತು ಕೇಳಿ, ಈ RO ಮೆಷಿನ್ಗಳನ್ನ ಫಸ್ಟು ತೆಗೆದು ಹಾಕಿ ನೀರು ತಗೊಂಡು ನೀರಿನಲ್ಲಿ ಇದಾಕಿ, ಅದರಲ್ಲಿ ಏನೂ ಇಲ್ಲ, ಇರೋ ಮಿನರಲ್ಸ್, ಇರೋ ಒಂದು ಪೊಟ್ಯಾಷಿಯಂ, ಇರೋ ನೀರಿನಲ್ಲಿರೋ ಕಬ್ಬಿಣದ ಅಂಶ, ಸತುವಿನ ಅಂಶ ಎಲ್ಲ ತೆಗೆದಾಕಿ ಕೊಡ್ತಿದೆ. ನಮ್ಗೆ ಯಾರು ಕೇಳಿಸು ಮಂಡಿ ನೋವು ಅಂತಾರೆ. ಇದೊಂದು ಮಾಫಿಯಾ, ಕನೆಕ್ಟಿಂಗ್ ಮಾಫಿಯಾ. ಕನೆಕ್ಟಿಂಗ್ ಮಾಫಿಯಾ ಇವತ್ತು. ಅದಕ್ಕೆ ಹಿಂಗೆ ನೋಡ್ಬೇಕು, ಆಸ್ಪತ್ರೆಗಳು ಹಿಂಗೆ ಕಾಣಿಸುತ್ತೆ ಇವತ್ತು. ಅಬ್ಬಬ್ಬಬ್ಬ, ಏನ್ ಕಟ್ಟವನು. 5 ಸ್ಟಾರ್ ಹೋಟೆಲ್ ಕೂಡ ಇಲ್ಲ. ಟ್ರಂಪ್ ಟವರ್ ಅಂತೀವಲ್ಲ, ಅದು ಕೂಡ ಅಲ್ಲ, ಹಿಂಗೆ ಕಟ್ಬಿಟ್ಟವ್ರೆ. ನೋಡ್ಬೇಕು, ಒಳಗಡೆ 1000 ಕಾರುಗಳು ನಿಂತಿದ್ದಾವೆ. ಎಂಟ್ರಿನೇ 3 ಲಕ್ಷ ಕಟ್ಬಿಡ್ಬೇಕು. ಬದುಕ್ತೀಯ ಬದುಕಲ್ಲ ಅದೆಲ್ಲ ಏನೂ ಇಲ್ಲ. ಬಾಡಿ ಕೂಡ ಕೈ ಕೊಡಲ್ಲ. ಈ ರೀತಿ ಅದೇ ಬೆಳಿಗ್ಗೆ ಎದ್ರೆ ಇವತ್ತು ಈ ಒಂದು ಆಸ್ಪತ್ರೆ ಇದೆ, ಇವತ್ತು ಮಿನಿಮಮ್ ಬಿಲ್ 3 ಕೋಟಿ ಆಗಬೇಕು. ದಿಸ್ ಇಸ್ ದಿ ಟಾರ್ಗೆಟ್. ಒಂದು ಆಸ್ಪತ್ರೆ ದಿನಕ್ಕೆ 3 ಕೋಟಿ ಬಿಲ್ಲು ಮಿನಿಮಮ್, ತಿಂಗಳಿಗೆ 100 ಕೋಟಿ. ವೀಕೆಂಡು, ಈ ಸೀಸನ್ ಗಲಾಟೆಗಳು. ನನ್ಗೆ ಅನ್ಸುತ್ತೆ ಈ ಆಸ್ಪತ್ರೆಗಳು ಕೆಲವರುಗಳು RO ಜೊತೆನೂ ಟೈಅಪ್ ಆಗ್ಬಿಟ್ಟಿದಾರ ಅಂತ. ಈ ಮಂಡಿ ನೋವಿಗೆ, ಸೊಂಟ ನೋವಿಗೆ, ಇದಕ್ಕೆಲ್ಲ ಬರ್ಲಿಕ್ಕೆ ಕಾರಣ ಇಟ್ಸ್ ಎ ಮಾಫಿಯಾ. ಎಲ್ಲಾದ್ರೂ ಡಾಕ್ಟರ್ಗಳು ಗಮನಿಸಿ ನೋಡಿ, ಡಯಾಬಿಟಿಸ್ ಕ್ಯೂರ್ ಮಾಡಿದಾರ, ಟ್ಯಾಬ್ಲೆಟ್ ಮೇಲೆ ಟ್ಯಾಬ್ಲೆಟ್ ಕೊಟ್ಟು ನಮ್ಗೆ ನ್ಯೂರೋಪತಿಕ್ ಪ್ರಾಬ್ಲಮ್ಮು, ಸೆಕ್ಷುವಲ್ ಪ್ರಾಬ್ಲಮ್ಮು, ಸೊಂಟ ಪ್ರಾಬ್ಲಮ್ ಎಲ್ಲ ನಾವು ತಿನ್ನೋ ಆಹಾರ, ಊಟ, ಅದನ್ನ ಅದಕ್ಕೆ ಹೇಳೋದು, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಇಂಥದೆಲ್ಲ ನಡೀತಿದೆ. ಸೊ ಈ ಸಂಖ್ಯೆ 3ರವರೆಗೆ ನಿಜವಾಗ್ಲೂ ಹೇಳ್ತಾನೆ, ಎಸ್ಪೆಷಲಿ ಟೀಚಿಂಗ್, ಕೋಚಿಂಗ್, ಇನ್ಶೂರೆನ್ಸ್, ಬ್ಯಾಂಕಿಂಗ್, ಇಂಥವುಗಳಲ್ಲಿ ಉದ್ಯೋಗ ಮಾಡ್ತಿದ್ದೀರಿ, ಗೈಡೆನ್ಸ್, ಟ್ಯೂಷನ್ ಮಾಡ್ತಿದ್ದೀರಿ, ಎಜುಕೇಶನ್ ಇಂಡಸ್ಟ್ರಿ ವಿಲ್ ಗ್ರೋ ಲೈಕ್ ಎನಿಥಿಂಗ್. ಬಟ್ ಅಲ್ಲೂ ಸುಲಿಗೆ ಆಲ್ರೆಡಿ ನೋಡಿ 30 to 40% ಸ್ಕೂಲ್ ಬ್ಯಾಗು, ಬಟ್ಟೆ, ಪಠ್ಯ ಪುಸ್ತಕ ಜಾಸ್ತಿ ಅಂತೆ. ಮುಗುಚೋಯ್ತು.
ಅಲ್ಲೂ ಕೂಡ ನಮ್ಮ ಸರ್ಕಾರ ಮಾಡ್ಬೇಕಾಗಿರೋದಿಷ್ಟೇ. ಅಯ್ಯೋ ಅದು ಮಾತಾಡಿ ಮಾತಾಡಿ ಬಾಯಿ ಒಣಗೋಗುತ್ತೆ ಬಿಡಿ. ನೀವು ನಮ್ಗೆ 3 ಸಂಖ್ಯೆದ ಹೇಳಿ ಗುರುಗಳೇ, ಇದು ಅವ್ರ ಕತೆ ಬಿಡಿ, ನೀವು ಪಾಲಿಟಿಕ್ಸ್ಗೆ ಯಾಕೆ ಹೋಗ್ತೀರಿ ಅಂತಾರೆ. ನೀವೇ ಪಾಲಿಟಿಕ್ಸು, ಅದು ನಿಮ್ಮದೇ. ನಿಮ್ಮನ್ನ ಜಾಗೃತಗೊಳಿಸದೇ ಇದ್ರೆ ಅದು ಮಹಾ ತಪ್ಪು ಅಂತಾನೆ ಹೇಳ್ತಾರೆ ವೇದವ್ಯಾಸರು. ದ್ರೋಣಾಚಾರ್ಯರು ಹೇಳ್ತಾರೆ, ಭೀಷ್ಮಾಚಾರ್ಯರು ಹೇಳ್ತಾರೆ, ವಿದುರಾಚಾರ್ಯರು ಹೇಳ್ತಾರೆ, ಕೃಪಾಚಾರ್ಯರು ಹೇಳ್ತಾರೆ. ಗೊತ್ತಿದ್ದು ಎಚ್ಚರಿಸದೇ ಇದ್ದರೆ ಅದಕ್ಕಿಂತ ಮಹಾಪಾಪ ಇಲ್ಲ ಅಂತೆ. ಏನ್ ಮಾಡೋಣ, ಹಾಗಾಗಿ ಹೇಳ್ತಿರ್ತಾನೆ ಇರ್ಲಿ. ಸಂಖ್ಯೆ 3, ಒಂದು ಜಾಗ ತಗೊಳ್ಳೋ ಯೋಗ ಇದೆ. ನಿಮ್ಮ ಮನೇಲಿ ಶುಭ ಕಾರ್ಯ, ಮದುವೆ ಕಾರ್ಯ, ಮಕ್ಕಳಿಗೊಂದು ಶುಭ ಕಾರ್ಯ, ಹೆಸರು, ಕೀರ್ತಿ, ಪ್ರತಿಷ್ಠೆ, ಆದ್ರೆ ನೀವು ಒಂಟಿ ಆಗ್ತೀರಿ. ನೀವು ನೆನ್ಸೇ ಇರಲ್ಲ. ಪ್ರೊಫೆಷನಲಿ ಮಾತ್ರ ಈ ಜೂನು ಆರಂಭ ಆಗಿ ಯು ವಿಲ್ ಸಿ ಆಯಿಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಎಂಟರ್ಟೈನ್ಮೆಂಟು, ಮ್ಯಾರೇಜ್ ಬ್ಯೂರೋ, ಮದುವೆಗಳು, ಮೇಕಪ್ಪು, ಬ್ಯೂಟಿ ಪಾರ್ಲರ್, ಅಲಂಕಾರ, ಹೂವು, ಹಣ್ಣು, ಬೋಟಿಕ್ಕು, ವಸ್ತ್ರೋದ್ಯಮ, ಇದಕ್ಕೆ ಸಂಬಂಧಪಟ್ಟಂಥದ್ದು. ಒಂದು ಸಣ್ಣದಾಗಿ ಒಂದು ಗಾರ್ಮೆಂಟ್ಸ್ ನಡೆಸ್ತಿದ್ದೀರಿ, ಒಂದು 10 ಮೆಷಿನ್ಗಳು ಹಾಕೊಂಡಿದ್ದೀರಿ. ಈ ಸಂಖ್ಯೆ 3 ಇನ್ಶೂರೆನ್ಸ್ ಸೆಕ್ಟ್ರಲ್ಲಿ ಇದ್ದೀರಿ, ಫಂಡಿಂಗ್ ಸೆಕ್ಟ್ರಲ್ಲಿ ಇದ್ದೀರಿ, ಫೈನಾನ್ಸಿಂಗ್ ಸೆಕ್ಟ್ರಲ್ಲಿ ಇದ್ದೀರಿ, ಕಂಪನಿ ಸೆಕ್ರೆಟರಿ ಆಗಿದ್ದೀರಿ, ಜ್ಯೋತಿಷ್ಯದಲ್ಲಿದ್ದೀರಿ, ಗುರುವಾಗಿದ್ದೀರಿ, ಧಾರ್ಮಿಕ ಸಂಸ್ಥೆಗಳು ನಡೆಸ್ತಿದ್ದೀರಿ, ದೇವಿ ಕ್ಷೇತ್ರಗಳು, ಹೋಮ, ಹವನ, ಯಜ್ಞ, ಯಾಗ, ಗಣಪತಿ ಕ್ಷೇತ್ರ. ಅರೆ ಬಾಪ್ ರೇ ಬಾಪ್, ಆಪ್ ಜೋ ಪೂಚೆಗ ಓ ಹೋಗ. ಅಂಥದ್ದೊಂದು ನಡೀತಾ ಆದ್ರೆ ನೀವು ಒಂಟಿ ಇರ್ತೀರಿ. ಇದ್ಯಾವುದು ಬೇಡ ಅನ್ಸುತ್ತೆ, ಇದೇನು ಬೇಡ ಅನ್ಸುತ್ತೆ, ಇದೇನಕ್ಕೆ ತರ ನಾನು ತಗೊಂಡಿದ್ದೀನಿ ಈ ಭಾವಗಳಿಗೆ ಅನ್ನಿಸ್ತಕ್ಕಂಥ ಭಾವ ಅರ್ಥ ಆಗುತ್ತೆ. ಇನ್ನಷ್ಟಿದೆ, ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರ್ತೇನೆ. ಸಂಖ್ಯೆ 3, 12, 21, 30ನೇ ತಾರೀಕು ಹುಟ್ಟಿದವರಿಗೆ ಈ ಯುಗಾದಿ ಮಳೆಯ ಇಲ್ಲ ಸುಂಟರ ಗಾಳಿಯ ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಸಂಖ್ಯೆ 3, 12, 21, 30. ಖಂಡಿತ ಹೇಳ್ತಾನೆ 2025 ಒಂದು ರೀತಿ ಹೆಣಗಾಟ ಮಾಡಿದ್ದೀರಿ. ಆದರೆ 2026 ಯು ಆರ್ ಆಲ್ರೆಡಿ ಸೀನ್. 3ನೇ ತಾರೀಕು 12, 21, 30 ಕೆಲವು ಕ್ಷೇತ್ರಗಳಿಗೆ ಹೋಗಿ ಬಂದಿರೋದು, ಆತ್ಮೀಯರ ಮನೆಗೆ ಹೋಗಿ ಬಂದಿರೋದು, ಒಂದು ಊಟ ಉಪಚಾರ. ಈ ಯುಗಾದಿಯ ಬಲ ಹೆಂಗಿದೆ ಗೊತ್ತಾ ನಿಮಗೆ? ಫ್ಯಾಂಟಾಸ್ಟಿಕ್. ಯಾವುದೋ ಒಂದು ದೇವಕ್ಷೇತ್ರ, ಪುಣ್ಯಕ್ಷೇತ್ರ ಸಂಗಮಗಳಿಗೆ ಹೋಗಿ ಬರುತ್ತೀರಿ. ಪುಣ್ಯಾತ್ಮರ ದರ್ಶನವಾಗತಕ್ಕಂಥದ್ದಾಗುತ್ತದೆ. ಮನೆಯಲ್ಲಿ ಮಕ್ಕಳಿಲ್ಲದವರಿಗೆ ಮಕ್ಕಳ ಯೋಗ, ಮನೆಯಿಲ್ಲದವರಿಗೆ ಮನೆಯ ಯೋಗ, ಭೂಮಿ ಯೋಗ. ಜೂನ್ ಅಲ್ಲಿವರೆಗೂ ಒಂಚೂರು ತಾಳ್ಮೆ ಅಂತೀರಿ. ಮೇ ಎಂಡ್ವರೆಗೂ ಆಯ್ತಾ? ಈ ಮಾರ್ಚ್ 20ರಿಂದ ಏಪ್ರಿಲ್ 20, ಮೇ 20, 60, ಇನ್ನೊಂದು 10, 72 ದಿನ, 72 ಡೇಸ್ ರಶ್ ಮಾಡಬೇಡಿ ಅಷ್ಟೇ. ಅದಕ್ಕೊಂದು ಯೋಜನಾ, ಇನ್ನೊಂದು ಕಾರ್ಯರೂಪಿ ತರಲಿಕ್ಕೆ ಅದಕ್ಕೊಂದು ಸಿದ್ಧತೆ ಮಾಡ್ಕೊಳ್ಳಿ. ಗೆಟ್ ರೆಡಿ. ನಮ್ಮ ಮನೆಗೆ ಒಬ್ರು ಗೆಸ್ಟ್ ಬರ್ತಾರೆ ಅಂತ ಹೇಳ್ದ ಅಂದ್ರೆ ನಾವೆಲ್ಲ ರೆಡಿ ಮಾಡ್ಕೋತೀವಿ. ತಿಂಡಿ, ತೀರ್ಥ, ಪ್ರಸಾದ, ಅಲಂಕಾರ, ಅವರನ್ನ ವೆಲ್ಕಮ್ ಮಾಡಲಿಕ್ಕೆ
ಆಗಮಿಸಿಕೊಳ್ಳಲಿಕ್ಕೆ ಅವ್ರಿಗೊಂದು ಸಣ್ಣ ಪುಟ್ಟದಾಗ ಏನೋ ಒಂದು ವ್ಯವಸ್ಥೆ ಮಾಡ್ಕೋತೀವಲ್ವಾ, ಆ ರೀತಿಯ ಭಾವದ ಒಂದು ಸಿದ್ಧತೆ ಮಾಡಿಕೊಳ್ಳಲು ಆರಂಭಿಸಿ. ಸಂಖ್ಯೆ 3, ಜೂನ್ 2ರಿಂದ 100% ಹೇಳ್ತಾನೆ, ದರ್ ಇಸ್ ಅ ಮ್ಯಾಜಿಕಲ್ ಮೂಮೆಂಟ್. ಜೂನ್ ಇಸ್ ಅ 6, 2026 6 ಇದೆ. ನಿಮಗೂ ಅವನಿಗೂ ಆಗೋದಿಲ್ಲ ನಿಜವೇ, ಬಟ್ 2 6 ಅಲ್ಲಿದೆ. 8 ಬಲಾಢ್ಯರು, ಶನಿ ಸಂಖ್ಯೆ ಹಾಗೂ ಗುರು ಸಂಖ್ಯೆ. ನಿನಗೆ ನಾನು ಗೌರವ ಕೊಡ್ತೇನೆ, ನನಗೆ ನೀನು ಗೌರವ ಕೊಡು. ನಿನಗೆ ನಾನು ಅವಮಾನಿಸಲ್ಲ, ನನಗೆ ನೀನು ಅವಮಾನಿಸ್ಬೇಡ. ನಿನ್ನ ಜಾಗಕ್ಕೆ ನಾನು ಬರೋಲ್ಲ, ನನ್ನ ಜಾಗಕ್ಕೆ ನೀನು ಬರಬೇಡ. ನಿನ್ನ ನಾನು ಕಿತ್ಕೊಳ್ಳಲ್ಲ, ನಿನ್ನ ಅದೃಷ್ಟ ನಾನು ಕಿತ್ಕೊಳ್ಳಲ್ಲ. ನಿನ್ನ ಗೌರವ ನಾನು ಕಿತ್ಕೊಳ್ಳಲ್ಲ, ನನ್ನ ಗೌರವ ನೀನು ಕಿತ್ಕೋಬೇಡ. ಸೊ ಲೈಕ್ ದಟ್ ಒಂದು ಮ್ಯೂಚುವಲ್ ಒಂದು ರೆಸ್ಪೆಕ್ಟ್ ಇದೆ. ಇದು ಹೆಂಗೆ ಅಂದ್ರೆ ಜರಾಸಂಧನಿಗೂ ಭೀಷ್ಮರಿಗೂ, ಜರಾಸಂಧನಿಗೂ ಕರ್ಣನಿಗೂ ಕೂಡ. ಯಾರಿಗೂ ಗೊತ್ತಿಲ್ಲ, ಕರ್ಣ ಭಾನುಮತಿಯನ್ನ, ಕಳಿಂಗ ದೇಶದ ಯುವರಾಣಿ ಅದು. ಅಲ್ಲೊಂದು ಸ್ವಯಂವರ ನಡೆಯುತ್ತೆ, ಇವರೆಲ್ಲ ಹೋಗ್ತಾರೆ, ಜರಾಸಂಧನೂ ಬಂದಿರ್ತಾನೆ. ದುರ್ಯೋಧನ ಸುಮ್ಮನೆ ಹೋಗೋದು, ಆವಾಗ ಶೋಕಿ ಅದು. ನನ್ನ ಬಲ ಏನ್ ಗೊತ್ತಾ, ನಾನು ಯಾರು ಗೊತ್ತಾ, ಸೋದರರ ಜೊತೆ, ಕರ್ಣನ್ ಜೊತೆ, ದುಶ್ಯಾಸನ್ ಜೊತೆ. ಆವತ್ತಿಗೆ ಶಕುನಿ ಇನ್ನೂ ಬಂದಿರಲ್ಲ ಅಂತ ನಾನು ಅನ್ಕೋತೇನೆ, ಆಯ್ತಾ. ಸುಮ್ಮನೆ ಏನೋ ಒಂದು ಕಿಕ್ಕು, ಇಲ್ಲ ಶಕುನಿನೂ ಇರ್ತಾನೆ. ಆ ಒಂದು ಸ್ವಯಂವರಕ್ಕೆ ಜರಾಸಂಧನು ಬಂದಿರ್ತಾನೆ, ಸಾಮಾನ್ಯನಲ್ಲ, ಅಸುರಾಂಶ. ಬಂದಿದ್ದಾಗ ಎಲ್ಲ ರಾಜಕುಮಾರಗಳು ಇರ್ತಾರೆ, ಸುಮ್ಮನೆ ದುರ್ಯೋಧನ ಕೂತಿರ್ತಾನೆ. ನೋಡೋಣ ನಾನು ಯಾರು, ಒಂದು ಹಸ್ತಿನಾಪುರ ಕುರು ಸಾಮ್ರಾಜ್ಯದ ಯುವರಾಜ ಅಂತ. ಎಲ್ಲ ಚಿಕ್ಕವರುಗಳು, ಅವಾಗೆಲ್ಲ ಅದು ಇತ್ತು, ಅದೊಂದು ಶೋಕಿ ನಂದು ಅಂತ, ಒಂದು ಸ್ಟೇಟಸ್ ತೋರಿಸ್ಲಿಕ್ಕೆ, ನಾನು ಯಾರು ಗೊತ್ತಾ ಅಂತ. ಏನ್ ಮಾಡ್ತಾಳೆ, ಎಲ್ಲರ ಹೆಸರು ಹೇಳ್ಬೇಕಾದ್ರೆ ನಿಂತು ಹೂವಿನ ಹಾರ ಇಟ್ಕೊಂಡು ಆಕೆಗೆ ಒಂದು ಇದು ಕೊಟ್ಟಿರ್ತಾರೆ, ನಿನಗೆ ಇಷ್ಟವಾದ ಹುಡುಗನಿಗೆ ಹಾರ ಹಾಕಮ್ಮ ಅಂತ. ಸೊ ಎಲ್ಲರ ಬಗ್ಗೆನೂ ಹೇಳ್ತಿದ್ರೆ ನಿಂತ್ಕೊಂಡು ಕೇಳಿ ಒಂದು ಸ್ಮೈಲ್ ಮಾಡಿ ಈ ಕಡೆ ಮುಂದಕ್ಕೆ ಹೋಗ್ತಿರ್ತಾಳೆ. ಅಂತ ಭಾನುಮತಿಯ ಮಕ್ಕಳೇ. ದುರ್ಯೋಧನ ಹತ್ರ ಬಂದಾಗ ಹೇಳಲಿಕ್ಕೆ ಹೋದಾಗ ಕೇಳಲ್ಲ. ಅಷ್ಟು ದೊಡ್ಡ ಸಾಮ್ರಾಟ ನನ್ನನ್ನ, ಸಣ್ಣ ಊರು ಇವ್ರು ನನ್ನನ್ನು ಒಪ್ಕೋತಾರ, ನಾನೇನೋ ಅಪರೂಪ ಲಾವಣ್ಯವತಿ, ಅಪರೂಪ ಸೌಂದರ್ಯವತಿ, ಅಪರೂಪ ಗುಣವತಿ ಕೂಡ, ಗುಣವತಿ. ನೆನಪಲ್ಲಿ ಇಟ್ಕೊಳ್ಳಿ. ಈ ದೂರ ನಮ್ಮನ್ನ ಎಲ್ಲಿ ಹೋಗ್ತಾನೆ ಅಂತ ಹಿಂಗ ಅಂದ್ಬಿಟ್ಟು ಮುಂದಕ್ಕೆ ಹೋಗ್ಬಿಡ್ತಾಳೆ, ತಿಕ್ಕೇರ್ಬಿಡುತ್ತ ಅವನಿಗೆ. ನಾನು ಯಾರು ಅನ್ನೋದ್ರ ಬಗ್ಗೆ ಕೂಡ ಕೇಳಿಲ್ವಲ್ಲ ಈ ಹೆಣ್ಣು, ನನ್ನನ್ನು ಏನು ಅನ್ಕೋಬಿಟ್ಟಿದ್ದಾಳೆ, ನಾನು ಏನು ಗೊತ್ತ, ತಕ 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 ಅಲ್ಲೊಂದು ನಡಿಬೇಕಿತ್ತು ವಿಧಿ ಲೀಲಾ. ಸೀದಾ ಕೈ ಹಾಕ್ತಾ ಗಾಬರಿ ಹಾಕ್ಬಿಟ್ಲು ಭಾನುಮತಿ. ಹೇಳ್ಕೊಂಡ್ರೆ ಅದಕ್ಕೆ ಕರ್ಕೊಂಡ್ ಬಂದ, ಅಡ್ಡ ಬಂದವನ್ನೆಲ್ಲ ಹೊಡೆದಾಕ್ಬಿಟ್ಟ ಕರ್ಣ. ಜರಾಸಂಧನ ಮೇಲೂ ಬಿಡ್ತಾನೆ. ಬಂದ್ಬಿಟ್ರು ರಥ ಓಡಿಸ್ಕೊಂಡು, ಯಾರು ಅಡ್ಡ ಬರೋಕ್ಕಾಗಲ್ಲ, ಆ ಥರ ಬಾಣಗಳು ನೋಡ್ಕೊಂಡು ಕರ್ಕೊಂಡು ಬಂದ್ಬಿಡ್ತಾನೆ ಕರ್ಣ, ದುರ್ಯೋಧನ ಸಮೇತ. ಕರ್ಕೊಂಡು ಬಂದು ಹಸ್ತಿನಾಪುರದಲ್ಲಿ ಮದುವೆ ಡನ್. ಜರಾಸಂಧನಿಗೆ ಆಗಲ್ಲ ಇದು, ನಾನು ಸೋತೋದೆ, ಬಾರ ನೀನ್ ನನ್ಗೆ ಯುದ್ಧದ ಮೇಲೆ ಅಂತ, ನಿನ್ ಜೊತೆ ಯುದ್ಧ ಆಡ್ಬೇಕು ಅಂತ. ಹೋದ್ಮೇಲೆ ಅಲ್ಲೊಂದು ಮಾತುಕತೆ ನಡೆಯುತ್ತೆ. ಸೇನೆಗಳು ಇಟ್ಕೊಂಡಿರೋಷ್ಟು ದೊಡ್ಡವನು ನಾನಲ್ಲ, ದ್ವಂದ್ವ ಯುದ್ಧ ಇಬ್ರು ಮಾಡೋಣ, ಇಂಡಿವಿಜುವಲ್ ಯುದ್ಧ ಸರಿ. ಬಿಲ್ಲು ಆಗುತ್ತೆ, ಬಾಣ ಆಗುತ್ತೆ, ಗದಾ ಯುದ್ಧ ಆಗುತ್ತೆ, ಎಲ್ಲ ಆಗುತ್ತೆ. ಕಡೆಗೆ ಮಲ್ಲ ಯುದ್ಧ. ನೆನ್ಪಿಟ್ಕೊಳ್ಳಿ, ಜರಾಸಂಧನನ್ನ ಮಲ್ಲ ಯುದ್ಧದಲ್ಲಿ ಸೋಲ್ಸಕ್ಕಾಗಲ್ಲ. ಮಾತೆಲ್ಲ ಅವನು ಒಡೆದು ಸಾಯಿಸ್ಬಿಡ್ತಾನೆ. ಅಲ್ಲೊಂದು ಟೆಕ್ನಿಕ್ಗಳು ಇನ್ನೊಂದು ಏನೇನೋ ಬೇಕು ಅಂತ. ಕರ್ಣ ಒಬ್ಬನೇ ಹೋಗಿ ಗುದ್ದಾಡ್ತಾನೆ. ಎಷ್ಟು ದಿನ ಅಂದ್ರೆ 48 ದಿನ ಚಿತ್ತು ಕದಲೋದೇ ಇಲ್ಲ. ನೆನ್ಪಿಟ್ಕೊಳ್ಳಿ, ಕರ್ಣನು ಕದಲೋಲ್ಲ, ಇವನು ಸುಸ್ತಾಗಿ ಎದೊಳ್ತಾನೆ, ಇವನು ಗುದ್ದಾಡೆದೊಳ್ತಾನೆ. ಕಡೆಗೆ ಒಂದು ದಿನ ಕಾಲ್ನ ಹಾಕೊಂಡು ಕೆಳಗಡೆ ಹೊಟ್ಟೆ ಮೇಲೆ ಎದೆ ಮೇಲೆ ಕಾಲಿಟ್ಬಿಟ್ಟು ಕರ್ಣ ಮಲ್ಲಯುದ್ಧದಲ್ಲಿ ಕಾಲ್ನ ಇಟ್ಕೊಂಡು ಹಿಂಗ ಅಂತಾನೆ. ಕಟ 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 ಸದ್ದು ಬಂದ್ಬಿಡುತ್ತೆ. ಅಲ್ಲಾಡೋಗ್ಬಿಡ್ತಾನೆ ಜರಾಸಂಧ. ಶಬಾಷ್ ಅಂತ ಎದ್ದು ಬಿಟ್ಟು ಹಿಂಗೆ ಅಪ್ಕೋತಾನೆ. ಕರ್ಣ ಏನಾಯ್ತು ಅಂದ್ರೆ, ನನ್ನ ಕಾಲ್ನ ಇಟ್ಕೊಂಡು ಕದಲ್ಸಿದಾಗ ಕಟ 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 ಯಾರು ಬರ್ಸಿಲ್ಲ, ನಿನ್ ತಾಕತ್ನವನೇ ಕಣ ಅಂತೇಳಿ ಅವನನ್ನ ಅಭಿಮಾನಿಸಿ ಒಂದು ರಾಜ್ಯವನ್ನ ಅವನಿಗೆ ಗಿಫ್ಟ್ ಆಗಿ ಕೊಡ್ತಾನೆ. ನೋಡಿ, ಇದು ಲೆಕ್ಕ.
ಸೊ ಅಂಥದರ ಒಂದು ಪ್ರಭಾವ ನಿಮ್ಮನ್ನ ಹುಡುಕಿಕೊಂಡು ಬಂದು ಎದುರಾಳಿಯೇ ನಿಮಗೆ ಶರಣಾಗತಿ ಆಗತಕ್ಕಂಥ ಒಂದು ಭಾವ. ಮದುವೆ ಯೋಗ ಉಂಟು ಮಕ್ಕಳೇ, 2ನೇ ಮದುವೆ, 2ನೇ ಬದುಕು, 2ನೇ ಜೀವನ, ಸೂಪರ್ ಸೂಪರ್. ಸ್ಟೀಲು, ಸಿಮೆಂಟು, ಕನ್ಸ್ಟ್ರಕ್ಷನ್, ಸೂಪರ್. ಸ್ವಲ್ಪ ಯುದ್ಧಕ್ಕೆ ಸಂಬಂಧಪಟ್ಟಂತ ಉದ್ಯೋಗಗಳಿದ್ದರೆ ನೇವಿ, ಏರ್ಫೋರ್ಸು, ಮಿಲಿಟರಿ, ಡಿಫೆನ್ಸು, ಅಗ್ನಿಶಾಮಕ, ಸ್ವಲ್ಪ ಟೆನ್ಷನ್, ಅವನು ಏನು ಮಾಡಲ್ಲ. ಸೊ ಶನಿ ಬಂದು ನಿಮ್ಮನ್ನೇನು ಮಾಡಲ್ಲ, ನೀವು ಶನಿಗೇನು ಮಾಡೋದಿಲ್ಲ. ಹೇಳದ್ನಲ್ಲ, ಕರ್ಣ ಜರಾಸಂಧ ಅಲ್ಲೊಂದು ಔಪಚಾರಿಕವಾಗಿ ನೀನು ಇವತ್ತಿನಿಂದ ನನ್ನ ಮಿತ್ರ, ನೀನು ಮಿತ್ರ. ಆ ರೀತಿ ನಿಮಗೆ ಈ ಒಂದು ಗುರು ಸಂಖ್ಯೆಗೆ ಈ ಒಂದು 2026 ನೀವು ನೋಡಿ, ಶುಕ್ರ ಬಂದು ಅದಕ್ಕೆ ಗುರುವಿನ ಮನೆಯಲ್ಲಿ ಉಚ್ಚಂಗತ. ಪಾಪ ನೀನ್ ನನ್ನ ಮನೆಗೆ ಬಂದು ನೀನು ತುಂಬಾ ಜ್ಞಾನವಂತರನ್ನೇ ಕರೆದು ಪದವಿ, ಪ್ರಶಸ್ತಿ, ಇನ್ನೊಂದು ಅನ್ನತಕ್ಕಂಥದ್ದು ಕೊಡೋದು. ಕಾಯಬೇಕಷ್ಟೆ, ಕಾಯೋ ತಾಳ್ಮೆ ನಮ್ಮಲ್ಲಿಲ್ಲ. ಕಾಯಬೇಕು, ಕಾದರೆ ಅದೊಂದು ಅದ್ಭುತ. ಈ ವರ್ಷ ಕಾಯಿಸಿ, ನೀವು ಕಾದಿದ್ದು ಹಣ್ಣಾಗುತ್ತದೆ. ಒಂದು 70-72 ದಿನದ ನಂತರ ದೀಪಾವಳಿ ಒಳಗಡೆ ಒಂದು ಭೂಮಿಯೋ, ಒಂದು ಮನೆಯೋ, ಒಂದು ಜಮೀನೋ, ಒಂದು ಜಾಗವೋ, ಒಂದು ದೊಡ್ಡದಾದಂಥ ಒಂದು ಮಹಲೋ, ಮನೆಯೋ ಮಾಡಿಕೊಳ್ಳತಕ್ಕಂಥ ಯೋಗವಿದೆ. ಮಕ್ಕಳ ವಿಚಾರದಲ್ಲಿ ಅಭಿವೃದ್ಧಿ, ಸಂಸಾರ ವಿಚಾರದಲ್ಲಿ ಖುಷಿ. ಸಂಗಾತಿಯ ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ. ಸಂಖ್ಯೆ 3, 12, 21, 30 ಸಂಗಾತಿಯ ಆರೋಗ್ಯ. ಅವ್ರಿಗೊಂದು ಸರ್ಜರಿಯೋ, ಇನ್ಫೆಕ್ಷನೋ, ನರ್ವಸ್ಸೋ, ಪೆಟ್ಟೋ, ಗಾಯವೋ, ಹಾರ್ಟ್ ಪ್ರಾಬ್ಲಮೋ, ಗಾಲ್ ಬ್ಲಾಡರ್ ಪ್ರಾಬ್ಲಮೋ, ಕಿಡ್ನಿ ಪ್ರಾಬ್ಲಮೋ, ಕಿಡ್ನಿ ಸ್ಟೋನ್ ಪ್ರಾಬ್ಲಮ್. ಈ ವರ್ಷ ಕಿಡ್ನಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ರಾರಾಜಿಸ್ಬಿಡ್ತವೆ. ಕ್ಯಾನ್ಸರ್ ಇಸ್ ಎ ಫಸ್ಟ್ ಡಿಸೀಸ್ ಆಗಿ ಕೂತ್ಕೊಳ್ಳುತ್ತೆ ಬಿಕಾಸ್ ಆಫ್ ಡಯಾಬಿಟಿಸ್. ಗುಪ್ತ ರೋಗಗಳು, ಗುಪ್ತ ಕಾಯಿಲೆಗಳು, ಹಾರ್ಟ್ ಅಟ್ಯಾಕ್ ಜಾಸ್ತಿ, ಕ್ಯಾನ್ಸರ್ ವಿಸ್ಫೋಟ ಜಾಸ್ತಿ, ಆಕ್ಸಿಡೆಂಟ್ಗಳು ಜಾಸ್ತಿ ಈ ವರ್ಷ, ಅನ್ಯಾಚುರಲ್ ಡೆತ್ಸ್ ಜಾಸ್ತಿ, ಅನ್ಯಾಚುರಲ್ ಅಟ್ಯಾಕ್ ಜಾಸ್ತಿ, ಅನ್ಯಾಚುರಲ್ ಆಕ್ಸಿಡೆಂಟ್ಸ್. ನೆನ್ಸಿರಲು ಇದೇನೋ ಇದು ಹಿಂಗಾಗ್ಬಿಡ್ತಂತೆ. ಬೇಕಾದ್ರೆ 2-3 ದಿನದಲ್ಲಿ ಗಮನಿಸಿ ನೋಡಿ, ಬಸ್ ಹೋಗಿ ಮರಗ್ ಗುದ್ದಿರೋದಂತೆ, ಹೊತ್ಕೋಬಿಡ್ತಂತೆ, ಪೆಟ್ರೋಲ್ ಬ್ಲಾಸ್ಟ್ ಆಗ್ಬಿಡ್ತಂತೆ, ಏನೇನೋ ಕೇಳ್ತಿದ್ದೀವಲ್ಲ. ಇದೆಲ್ಲ ಸಣ್ಣ ಜಲಕ್ಕಷ್ಟೇ, ಸಣ್ಣ ಟೀಸರ್ ಅಷ್ಟೇ. ದೊಡ್ಡದಿದೆ, ಅದೊಂಚೂರು ನೋಡ್ಕೊಳ್ತಕ್ಕಂಥ. ಸೊ ಸಂಗಾತಿಗೋಸ್ಕರ ಕಂಪಲ್ಸರಿ ತಪ್ಪದೆ ನೀವು ನಿತ್ಯ ಅಶ್ವತ್ಥ ಅರಳಿಕಟ್ಟೆ ಒಂದು ಸ್ವಲ್ಪ ಹಾಲು ಹಾಕಿ, ಬೃಂದಾವನ, ರಾಯರ ಮಠ, ಸಿದ್ಧಾರೂಢರ ಮಠ, ದತ್ತಾತ್ರೇಯರ ಪೀಠ, ನನ್ನ ಕೈವಾರ ತಾತಯ್ಯ ಪೀಠ, ವಿದುರಾಶ್ವಥ ಪೀಠ, ಶ್ರೀಧರ ಸ್ವಾಮಿಗಳ ಪೀಠ, ಈ ಥರದ್ದು ರಾಘವೇಂದ್ರ ಸ್ವಾಮಿಗಳ ಪೀಠ, ಹೋಗಿ ಅಲ್ಲೊಂದು ಸೇವೆ, ತುಲಾಭಾರ, ಪೂಜೆ ಇದೆಲ್ಲ ಮಾಡ್ಕೊಂಡು ಬನ್ನಿ. ಕಾಶಿ ಯಾತ್ರೆ ಉಂಟು, ಗಂಗಾ ಸ್ನಾನ ಉಂಟು, ಮಹಾಪ್ರಸಾದಗಳು ಸೇವಿಸ್ತಕ್ಕಂಥದ್ದು, ಶ್ರೀಶೈಲ ದರ್ಶನ ಉಂಟು, ಯಾವುದಾದ್ರೂ ಒಂದು 12 ಪವಿತ್ರ ಲಿಂಗಗಳ ದರ್ಶನ, ಇಲ್ಲವೇ ದೇವಿ ಕ್ಷೇತ್ರಗಳ ಒಂದು ಅದ್ಭುತವಾದ ದರ್ಶನ ನಿಮಗೆ ಈ ವರ್ಷದಲ್ಲುಂಟು. ಈ 3, 12, 21, 30ನೇ ತಾರೀಕು ಹುಟ್ಟಿದವರಿಗೆ ಒಳ್ಳೇದಾಗ್ಲಿ. ನಾನು ಹೇಳಿದ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಆಯಿತು ಅನ್ನುವುದಾದರೆ ಒಂದು ವಿಶೇಷವಾಗಿ ಗುರು ಯಂತ್ರವೊಂದನ್ನು ಧರಿಸಿ. ಇನ್ನಷ್ಟು ತುಂಬಾ ಒಂಥರ ಸಮಾಧಾನ ಮಾಡಿಸುತ್ತೆ. ಆ ಗೊಂದಲ, ಗಲಿಬಿಲಿ. ಗುರು ಅಂದ್ರೇನೆ ಕುಟುಂಬದಲ್ಲಿ ಒಂದು ಸಣ್ಣ ನೋವು. ಎಲ್ರು ನೀವು ಬೇಕು ಸಕ್ಕರೆ, ನಿಮ್ಮನ್ನ ಪಕ್ಕಕ್ಕೆ ತೆಗ್ದಿರ್ತಾರೆ, ಅದೊಂದು ನೋವು ತಿಂತಕ್ಕಂಥದ್ದು. ಎಲ್ಲಿ ಬಿಡಿ, ಚೆನ್ನಾಗಿರ್ಲಿ ಅಂತ ಹೇಳ್ತಾ, ಶುಕ್ರವಾರ ಪೂರ್ವಾಷಾಢ ನಕ್ಷತ್ರದ ಈ ಛಾಯೆ ವಿಶೇಷವಾಗಿ ಮೇಷರಾಶಿ. ಶುಕ್ರ 12ನೇ ಮನೆ, ಅದು ಒಂದು ಸ್ವಲ್ಪ ಖರ್ಚುಗಳನ್ನ ತಂದಿಡ್ತಾನೆ. ದೂರದ ಕೆಲಸ, ದೂರದ ವ್ಯವಹಾರ, ದೂರದ ಮಾತುಕತೆ, ಒಂದು ಸ್ವಲ್ಪ ತಲೆನೋವೆ. ದೂರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದ್ರಿ, ಎಕ್ಸ್ಪೋರ್ಟ್, ಇಂಪೋರ್ಟ್, ಇನ್ನೊಂದು ಅನ್ನತಕ್ಕಂಥದ್ದು ಅಲ್ಲೊಂದು ತೊಳಲಾಟ ಇರತಕ್ಕಂಥ ಒಂದು ಛಾಯೆ. ಜಾಸ್ತಿ ಖರ್ಚಿಟ್ಕೊಂಡು ಶಾಪಿಂಗ್ ಎಲ್ಲ ಹೋಗತಕ್ಕಂಥದ್ದು ಬೇಡ. ವೀಕೆಂಡು, ಹಬ್ಬ ಬಂದಿದೆ, ಯುಗಾದಿ ಅನ್ನತಕ್ಕಂಥದ್ದು ಹೇಳ್ತಲೇ ಇದ್ದೀನಿ. ನಿಮ್ಮ ಇಷ್ಟ,
ಎಷ್ಟು ಖರ್ಚು ಕಡಿಮೆ ಮಾಡ್ಕೋತಿರೋ ಅಷ್ಟು. ಕೊರೋನಾ ಅದು ಹೇಳಿ ಕುತ್ಕೋಬಿಡ್ತಿದ್ವು, ಹೇಳದೆ ಬಂದಿರೋ ಅಪ್ಪಳಿಸುವಿಕೆ. ಆರಂಭ ಈ ಯುಗಾದಿಯಿಂದ ನೆನಪಿಟ್ಟುಕೊಳ್ಳಿ, ಪರಾಭವ ಸಂವತ್ಸರ ನಮ್ಮನ್ನ ಚಿತ್ತು ಮಾಡಿಬಿಡುತ್ತೆ ಅಂತ ನಾನು ಯಾವಾಗಲೂ ಹೇಳಿದ್ದೆ. ಪ್ರಭಾವ ಅಲ್ಲ ಇರೋದು, ಪರಾಭವ ಇರೋದು ನೋಡಿ ಅಂತ ಎಚ್ಚರಿಕೆ. ವೃಷಭ ರಾಶಿ ವಿಶೇಷವಾಗಿ ಚೆನ್ನಾಗಿದೆ. ದುಡ್ಡು, ಕಾಸು, ವ್ಯವಹಾರ, ಓಡಾಟ, ಸಂತೋಷ, ತೊಂದರೆ ಏನಿಲ್ಲ. ಅನಗತ್ಯ ಖರ್ಚು ಮಾಡ್ಕೋತೀರಿ, ಎಚ್ಚರಿಕೆ ಅಷ್ಟೇ. ಖುಷಿಗೋಸ್ಕರ, ಸಂಭ್ರಮಕ್ಕೋಸ್ಕರ. ಮಿಥುನ ರಾಶಿ ವೃತ್ತಿ, ಉದ್ಯೋಗ, ಕುಟುಂಬ ಎಲ್ಲವೂ ಚೆನ್ನಾಗಿದೆ. ಗುರು ಬೇರೆ ವಕ್ರ ಬಿಟ್ಟಿದೆ. ಫ್ಯಾಂಟಾಸ್ಟಿಕ್. ಗುರು ವಕ್ರ ಬಿಡದೆ ಏನೂ ನಡೆಯುವುದಿಲ್ಲ. ಅದಕ್ಕೆ ನೋಡಿ, ಗುರು ವಕ್ರ ಬಿಟ್ಟ ಮೇಲೆನೆ ವರ್ಷ ಭವಿಷ್ಯ ಆರಂಭ. 11ನೇ ತಾರೀಕಿಂದಲೇ 11ಕ್ಕೆ ಗುರು ವಕ್ರ ಬಿಟ್ಟಿರೋದು. ಅಲ್ಲಿವರೆಗೂ ಗುರು ವಕ್ರವಾಗೇ ನಿಂತಿತ್ತು. ಪಂಚಾಂಗ ಪ್ರಕಾರ 12ಕ್ಕೆ ಸಿದ್ಧತೆ, ಆದ್ರೆ 11ಕ್ಕೆ ಅದು ಬಿಟ್ಟಿದೆ ಅನ್ನೋ ತರ ನಾವು ಲೆಕ್ಕಾಚಾರ ಹಾಕೋತೇವೆ. ಸೊ ಅಂಥದ್ದೊಂದು ವೈಶಿಷ್ಟ್ಯತೆ. ಸೊ ಮನೆಯಲ್ಲಿ ಶುಭ ಕಾರ್ಯಗಳ ಸಿಂಚನ ಚೆನ್ನಾಗಿದೆ. ವಾಹನ ಯೋಗ, ವಸ್ತ್ರ ಯೋಗ. ಕರ್ಕಾಟಕ ರಾಶಿ ಮನೆಯಲ್ಲಿ ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಣ್ಣ ಅಸಮಾಧಾನ, ಭ್ರಾತೃಗಳ ಜೊತೆ ಒಂದು ಸಣ್ಣ ಡಿಸ್ಟರ್ಬೆನ್ಸಸ್, ಒಡ ಹುಟ್ಟಿದವರ ಜೊತೆ, ಗಂಡನ ಜೊತೆ, ಹೆಂಡತಿ ಜೊತೆ. ಇಚ್ಚೋಕೆ ನೀವೇ ದೊಡ್ಡವರು ಅನ್ಕೊಳ್ಳಿ, ಇವತ್ತು ಸಮಾಧಾನ. ಸಿಂಹರಾಶಿ ಊಟ ಬಟ್ಟೆ ವ್ಯವಸ್ಥೆಗೇನು ಕೊರತೆ ಇಲ್ಲ. ನೀವು ಅಷ್ಟೇ ಅಭಿವೃದ್ಧಿಗೋಸ್ಕರ ಸ್ವಂತ ಆಫೀಸು, ಸ್ವಂತ ಬಿಸ್ನೆಸ್ ಅನ್ನೋ ಸ್ವಲ್ಪ ಖರ್ಚುಗಳಷ್ಟೇ. ಕನ್ಯಾ ರಾಶಿ ಇವತ್ತು ಪೂರ್ಣ ಮಂಗಳಕರ. ಏನಾದ್ರೂ ಮಾತುಕತೆ ಮಾಡೋದು, ದಶಮಿ ಬೇರೆ, ಪೂರ್ವಾಷಾಢ ಬೇರೆ. ನೋಡಿ, ಈ ಮದುವೆ ಮಾತುಕತೆ, ಅಲಂಕಾರ, ಈ ಒಂದು ಪೌರೋಹಿತ್ಯ ಕೆಲಸ, ಮದುವೆ ಮ್ಯಾರೇಜ್ ಬ್ರೋಕರ್ ಆಗಿ ಕೆಲಸ, ಬ್ಯೂಟಿಫುಲ್. ಎಲ್ಲೆಲ್ಲೆಲ್ಲ ಶುಭ ಇರುತ್ತೆ ಅಲ್ಲೆಲ್ಲಿ ಕನ್ಯಾ ರಾಶಿಯವರು ಇರ್ತೀರ ಹೋಗಿ ಇವತ್ತು. ಇನ್ನು ತುಲಾ ರಾಶಿ ತೊಂದರೆ ಏನಿಲ್ಲ. ನಿಮ್ಮ ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ. ಪಾದ, ಶಕ್ತಿ, ಚೈತನ್ಯ, ಊಟ ನೋಡ್ಕೊಳ್ಳಿ. ಏನ್ ತಿಂತಿದ್ದೀರಿ, ಏನ್ ತಿನ್ಬಾರ್ದು. ನಿಮ್ಮ ಪಿತ್ತ ದೇಹವ, ವಾತ ದೇಹವ, ಉಷ್ಣ ದೇಹವ, ಇವುಗಳನ್ನ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡು ತಿಳ್ಕೊಬಿಟ್ರೆ ಬ್ಯೂಟಿಫುಲ್ ಡೇ. ಇಲ್ಲ ಹೋಗಿ ಗುರುಗಳೇ, ನಾವು ಇದೇ ತಿನ್ನೋದು. ನಮಗೆ ಯಾವ್ದು ತುಂಬಾ ಇಷ್ಟ ಆಗುತ್ತೋ ಅದನ್ನ ಕಡಿಮೆ ತಿನ್ಬೇಕಂತೆ. ಯಾವ್ದು ಬೇಡ ಅನ್ಸುತ್ತೋ ಅದನ್ನ ಸ್ವಲ್ಪ ತಿನ್ಬೇಕು. ನನ್ ಸೊಪ್ಪು ಕಂಡ್ರೆ ಇಷ್ಟ ಆಗಲ್ಲ. ಹಿಂಗೂ ಒಂದ್ ಸ್ವಲ್ಪ ಸೊಪ್ಪು ಸಾರು ಮಾಡಿ ಅಂತ ಹೇಳ್ಬಿಟ್ಟು ಚಪಾತಿ ಹಾಕೊಂಡು ಅಚ್ಚುಕಟ್ಟಾಗಿ ತಿನ್ಬಿಡ್ತಾನೆ. ಈಗೀಗ ಸೊಪ್ಪಿನ ಪಲ್ಯ ತುಂಬಾ ರುಚಿಪಟ್ಟು ತಿಂತಿದ್ದೆ, ತಿನ್ನೋದೇ ಇಲ್ಲ ಅಂತೀನಿ. ಅದಕ್ಕೆ ಸೊಪ್ಪು ಸಾರು ಮಸೊಪ್ಪು ಮಾಡ್ಬಿಟ್ಬಿಟ್ಟ, ಗ್ರೀನ್ಸ್ ಹೋಗ್ಬೇಕು ಸೊಪ್ಪು ತಿಂದಿರ ಇದ್ರೆ ಹೇಗೋ ನಾನು ಅಂತ ಹೇಳ್ಬಿಟ್ಟು ಹಿಂಗ್ ಮಾಡ್ಕೋತೆ. ಬಿಸಿ ಬಿಸಿ ಅನ್ನ ತೊಗೋತರ ಮಾಡ್ಬಿಟ್ಟು ಹಿಂಗ್ ಹಾಕೋಬಿಟ್ಟು ತಿನ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಉಪ್ಪಿನಕಾಯಿ ಹಾಕ್ಬಿಡು ತಿಂದ್ಬಿಡ್ತೀನಿ ಗಬ ಗಬ ಅಂತ ಹೇಳ್ಬಿಟ್ಟು ವಾರದಲ್ಲಿ ಒಂದಿನಾದ್ರೂ ಸೊಪ್ಪು ಸಾರು ಈ ತರ ಅಂತ ಹೆಜ್ಜೆ ಹಾಕ್ಸ್ಕೊಬಿಡ್ತಾನೆ. ಹೌದು ಮಕ್ಳು, ತಿನ್ಬೇಕು. ನಮ್ಗೆ ಯಾವ್ದು ಬೇಡ ಅನ್ನುತ್ತೋ ಅದನ್ನ ತಿನ್ಬೇಕು. ಗ್ರೀನ್ಸ್ ಯು ಹ್ಯಾವ್ ಇಟ್ ಅನ್ನೋ ತರ. ಸೊ ತೊಂದರೆಗಳೇನೂ ಇಲ್ಲ. ಆರೋಗ್ಯ ಒಂಚೂರು ನೋಡ್ಕೊಳ್ಳಿ ಅಷ್ಟೇ, ಮಿಕ್ಕಂತ ಏನು ತೊಂದರೆ ಇಲ್ಲ. ವೃಶ್ಚಿಕ ರಾಶಿ ಅಷ್ಟೇ. ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಲಿ ಇದ್ದೀರಾ, ಮ್ಯೂಸಿಕ್ ಇಂಡಸ್ಟ್ರಿಲಿ ಇದ್ದೀರಾ, ಟ್ರಾವೆಲ್ ಇಂಡಸ್ಟ್ರಿಲಿ ಇದ್ದೀರಾ, ಚೆನ್ನಾಗಿದೆ. ವೃತ್ತಿ, ಓಡಾಟ, ಊಟ, ಉಪಹಾರ, ಮೆಸ್ಸು, ಇಂಥ ಒಂದು ವೃತ್ತಿ ಉದ್ಯೋಗ ಅನುಕೂಲ. ಧನುಸು ರಾಶಿ ಸ್ವಲ್ಪ ಹೋಟೆಲ್ ವ್ಯಾಪಾರದಲ್ಲಿರೋರು ಕೈ ಸುಟ್ಕೊಳ್ತಕ್ಕಂಥದ್ದಾಗುತ್ತೆ. ತುಂಬಾ ದೊಡ್ಡ ಬ್ರ್ಯಾಂಡು, ದೊಡ್ಡ ದೊಡ್ಡ ಖರ್ಚು, 20 ಲಕ್ಷ 30 ಲಕ್ಷ ಅಂತ ಹೋಟ್ಲಿಗೆ ಸುರಿದು ಬಿಟ್ಟಿದ್ದೀರಿ. ಶಿವಾಯ ನಮಃ, ರುದ್ರಾಯ ನಮಃ, ಗೋವಿಂದಾಯ ನಮಃ. ಏನ್ ಈ ತರ ಹತ್ತಿಸ್ತಾ ಕೂತ್ಕೊಂಡ್ರೆ ಏನೋ ಹೇಳ್ತಾರಪ್ಪ, ನಮ್ ಟ್ಯಾಕ್ಸ್ ದುಡ್ಡು ಎಲ್ಲೋಯ್ತೋ ಗೊತ್ತಿಲ್ಲ. ಇವ್ರದ್ದು ಸ್ವತ್ತುಗಳು ಮಾತ್ರ 10 ಪಟ್ಟ ಅಲ್ಲ 1000 ಪಟ್ಟ ಆಗ್ಬಿಟ್ಟಿದೆ. ಯಾರಾದ್ರೂ 1000 ಕೋಟಿ ಕೆಳಗಡೆ 100 ಕೋಟಿ ಕೆಳಗಡೆ ಇರೋ ರಾಜಕಾರಣಿಗಳನ್ನ ನೋಡಿರೋ ಬೆರಳೆಣಿಕೆ ಬೂದ್ಗನ್ನಡಿಲಿ ಹುಡುಕ್ದಾಗೆ. ಈ ಕಪಿ ಸೈನ್ಯದಲ್ಲಿ ರಾಮರನ್ನು ಹುಡುಕ್ದಾಗೆ. ಕಪಿ ಸೈನ್ಯ ಅವತ್ತಿದ್ದು 700 ಕೋಟಿ ಅಂತ ನಿಮಗೆ ಗೊತ್ತಿಲ್ಲ. 700 ಕೋಟಿ ತ್ರೇತಾಯುಗದಲ್ಲಿ. ಅದಕ್ಕೆ ರಾಮಾವತಾರ ಒಂದು ಸುಮ್ಮನೆ ಹೆಸರಿಗೆ. ಇಲ್ಲ ಅಂದ್ರೆ ಕೋತಿಗಳ ಪ್ರಪಂಚ ಸರ್ವನಾಶ, ಮನುಷ್ಯ ಇಲ್ದಿದ್ದಾಗ ಮಾಡ್ಬಿಡ್ತಿತ್ತು. ರಾಮ ರಾವಣರ ಯುದ್ಧದ ಹೆಸರಿನಲ್ಲಿ ಈ ಕೋತಿಗಳ
ಸರ್ವನಾಶ ಆಗ್ಬೇಕಿತ್ತು. ಇಲ್ಲದ ಒಂದು ರೀತಿಯ ವಿಚಿತ್ರವಾದ ಕಾಯಿಲೆಗಳೆಲ್ಲ ಬರುತ್ತೆ. ಎಸ್ಪೆಷಲಿ ಸೆಕ್ಷುವಲ್ ಡಿಸಾರ್ಡರ್ಸ್ ಬರ್ತವೆ ಈ ಕೋತಿಗಳಿಗೆ. ತಿಕ್ಕು ಜಾಸ್ತಿ ಅವುಗಳಿಗೆ, ತಿಕ್ಕು ಹುಚ್ಚ ಆಟಿಕೆ ಜಾಸ್ತಿ ಅವು, ಏನೇನೋ ಮಂಗ ಆಟಿಕೆ ಮಾಡ್ತು. ಆ ಸರ್ವನಾಶ ಆಗಬೇಕಿತ್ತು, ಭಗವದ್ದಿಚ್ಛೆ ಅದು. ಧನುಸು ರಾಶಿ ಸ್ವಲ್ಪ ನೋಡ್ಕೊಂಡಪ್ಪ, ಇನ್ನೇನು ಮಾಡ್ತೀರಿ, ಈ ಲೋಕ ಇರೋದೇ ಹೀಗೆ, ಯಾವುದೋ ಒಂದು ಎಳೆದಾಟ, ಇನ್ನೊಂದು ಅನ್ನೋ ಲೆಕ್ಕಾಚಾರ ಅಷ್ಟೇ. ಆ ಚಂದ್ರನ್ ಭಾವ ನೋಡ್ಕೊಂಡು ಒಂದ್ ಸ್ವಲ್ಪ. ಮಕರ ರಾಶಿ, ನಿಮ್ಗೇನ್ ತೊಂದರೆ ಏನಿಲ್ಲ. ನಿಮ್ಗೆ ಊಟ, ಬಟ್ಟೆ ವ್ಯವಸ್ಥೆ, ಓಡಾಟ, ಸುತ್ತಾಟ ಚೆನ್ನಾಗಿದೆ. ಯು ಆರ್ ಆಲ್ವೇಸ್ ಅನ್ ಎಂಟರ್ಟೈನ್ಮೆಂಟ್ಗೆ. ಸುಮ್ಮನೆ ಖರ್ಚು ಮಾಡ್ತೀರಿ ಇವತ್ತಷ್ಟೇ. ಹೊರಗಡೆ ಹೋಗ್ತೀನೋಣ, ಆ ಬಟ್ಟೆ ತಗೋಣ, ಈ ಬಟ್ಟೆ ತಗೋಣ. ಸ್ವಲ್ಪ ಡ್ರಿಂಕ್ಸ್ ಅಭ್ಯಾಸ ಇರೋರು ಚಂದ್ರ ಶುಕ್ರನ್ ಸಾರದಲ್ಲಿ ಆನಂದವಾಗಿ ಕೂತಿದ್ದಾನೆ. ಸ್ವಲ್ಪ ನೋಡ್ಕೊಂಡಪ್ಪ, ಆನಂದ. ನೀವು ಕ್ಲಬ್ ಇಲ್ಲದೆ, ಪಬ್ ಇಲ್ಲದೆ, ಅದು ನೀವು ನೋಡಿ, ನೀವು ಸಾಮಾನ್ಯವಾಗಿ ದೊಡ್ಡವ್ರಗಳ ಜೊತೆಲಿ ಪಕ್ಕದಲ್ಲಿ ಬೇಗ ಅಟ್ರಾಕ್ಷನ್ ಆಗ್ಬಿಡ್ತೀರ. ದೊಡ್ಡವರು ಹಂಗ್ ಕಾಣಿಸ್ಕೋಬೇಕು. ಒಂದು ದೊಡ್ಡ ಮನುಷ್ಯ ಆಗೋನು, ಅವನು ರಾತ್ರಿ ಆಗಲು ನೆನಪಿಟ್ಕೊಳ್ಳಿ, ರಾತ್ರಿ ಆಗಲು ತಪಸ್ಸಿನ ತರ ಅವನು ನಿಂತಿರ್ತಾನೆ. ನಮ್ ಕಣ್ಣಿಗೆ ಕಾಣಿಸಲ್ಲ ಅಷ್ಟೇ ಅವ್ರು ಪಟ್ಟಿರೋ ಕಷ್ಟ. ಆಗ ಮಾತ್ರ ಅವ್ರ ಪಕ್ಕದಲ್ಲಿ ನಿಂತ್ಕೊಬಿಟ್ಟು ನಾವು ಅವ್ರ ತರ ಆಗ್ಬಿಡ್ಬೇಕು. 4 ದಿನ ಕಿ ಚಾಂದ್ ಪೂರ ಮೇನ ಅಂದಿರಾರ 4 ದಿನ ಕಿ 4 ದಿನದಲ್ಲಿ ನಾವು ಹೋಗಿ ಕುತ್ಕೊಬಿಟ್ಟು ಕಲ್ತ್ಕೊಬಿಡ್ಬೇಕು, ಹೆಸರು ಪಡೆದ್ ಬಿಡ್ಬೇಕು, ಶ್ರೀಮಂತ ಆಗ್ಬಿಡ್ಬೇಕು, ಸೂಪರ್ ಸ್ಟಾರ್ ಆಗ್ಬಿಡ್ಬೇಕು, ಬಿಸ್ನೆಸ್ ಮ್ಯಾಗ್ನೆಟ್ ಆಗ್ಬಿಡ್ಬೇಕು. ಅಲ್ಲ ಎಲ್ಲ. ಸೊ ಅದೊಂದು ಚೂರು ನೋಡ್ಕೊಳ್ಳಿ. ಕುಂಭರಾಶಿ ಇಸ್ ಮೋಸ್ಟ್ ಬ್ಯೂಟಿಫುಲ್ ಡೇ. ವೃತ್ತಿಪರವಾಗಿ, ಉದ್ಯೋಗ ಪರವಾಗಿ ಚೆನ್ನಾಗಿದೆ. ವಸ್ತ್ರ, ಈ ಕೇಶಾಲಂಕಾರ, ಮೇಕಪ್, ಬ್ಯೂಟಿ ಪಾರ್ಲರು, ಜ್ಯೋತಿಷ್ಯ, ವೇದ, ಪೂಜೆ ಪುನಸ್ಕಾರ, ಡಾನ್ಸು, ಮ್ಯೂಸಿಕ್, ನೈಸ್. ಮೀನರಾಶಿ, ನಿಮಗೂ ಶುಕ್ರನಿಗೂ ಒಂಚೂರು ಒದ್ದಾಟವೆ. ಅಷ್ಟಮಾಧಿಪತಿ ಅಲ್ವಾ, ಅವನೇ ಬಂದು ನಿಮ್ಮ ಮನೇಲಿ ಬೇರೆ ಕೂತಿದ್ದಾನೆ. ಸ್ವಲ್ಪ ಎಚ್ಚರಿಕೆ. ಸ್ತ್ರೀಯರ ಜೊತೆ ಪುರುಷರಿಗೆ, ಪುರುಷರಿಗೆ ಸ್ತ್ರೀಯರ ಜೊತೆ, ಸ್ತ್ರೀಯರಿಗೆ ಸಂಬಂಧಿತ ಉದ್ಯೋಗ, ವ್ಯವಹಾರ, ಊಟ, ತಿಂಡಿ, ಟ್ರಾವೆಲ್ಲು, ಮೆಸ್ಸು, ಹೋಟೆಲ್ಲು, ಒಂದ್ ಸ್ವಲ್ಪ ಎಳೆದಾಟಗಳು ಸ್ವಲ್ಪ ಉಂಟು. ನೋಡ್ಕೊಂಡು ಮಕ್ಕಳೇ. ತುಂಬಾ ದೊಡ್ಡ ರಿಸ್ಕ್ ತಗೋಬೇಡಿ. ಆಲ್ರೆಡಿ ಸ್ಟ್ರೈಕ್ಗಳು, ಗ್ಯಾಸ್ ಬೆಲೆ ಹತ್ಸಿದೆ. ಯಾರು ಬರ್ತಾರೆ ಹೋಟ್ಲಿಗೆ ಅಷ್ಟು ದುಡ್ಡು ಖರ್ಚು ಮಾಡಿ ತಿನ್ನೋಕೆ? ಯಾರು ಬರ್ತಾರೆ ಹೇಳಿ? ಅರ್ಜಿತ್ ಸಿಂಗ್ ನೋಡಿ, ತನ್ನ ಊರಲ್ಲಿ 40 ರೂಪಾಯಿಗೆ ತಿಂಡಿ ಊಟ ಕೊಡ್ತಿದ್ದಾನೆ. ಲೋಕಪ್ರಿಯ ಅದು, ಬ್ಯೂಟಿಫುಲ್. 40 ರೂಪಾಯಿಗೆ ಹೊಟ್ಟೆ ತುಂಬಾ ಊಟ, ಸಬ್ಲೋಕ್ ಕಾಸಕ್ತೆ. ಯಾರಾದ್ರೂ ಅಂತ ಒಂದು ಕಾನ್ಸೆಪ್ಟ್ ಮಾಡ್ರಪ್ಪ. ದೇವ್ರು ಹೊಟ್ಟೆ ತುಂಬಾ ದುಡ್ಡು ಕೊಟ್ಟಿರೋರು ಮಾಡಿ, ಇಲ್ದಿರೋರು ಮಾಡಕ್ ಹೋಗ್ಬೇಡಿ. ತುಂಬಾ ದುಡ್ಡಿರೋರು ಇಂಥದೊಂದು ಏನಾದ್ರೂ ಒಂದು ಮಾಡಿ. ದೇವ್ರು ಕೊಟ್ಟಿದ್ದಾನಲ್ವಾ, ಅನ್ನದಾನ ಮಹಾದಾನ. ಈ ಕಾಲಕ್ಕೆ ಕಲಿಕಾಲ, ನೆನಪಿಟ್ಕೊಳ್ಳಿ. ಬಡತನ, ಹಸಿವೆ ಸುಡಿಗಾಲಿ ಆಗ್ಬಿಡುತ್ತೆ. ಯಾರು ಕೈ ಎತ್ತಿ ಕೊಡಲ್ಲ. ಬಡವ ಅಂತೂ ಬಡವನಿಗೆ ನಿಂತ್ಕೋತಾರೆ. ಮಿಡ್ಲ್ ವರ್ಗ ಇದೆಯಲ್ಲ, ಮಿಡ್ಲ್ ಕ್ಲಾಸು ಅಂತ, ಒಂದೇನೋ ಟ್ಯಾಕ್ಸಿ ಡ್ರೈವರು, ಆಟೋ ಡ್ರೈವರು, ಏನೋ ಒಂದು ಕೆಲಸ, 20-30 ಸಾವಿರ ದುಡಿತಿದಾರಲ್ವಾ, ಅತ್ತಾನೂ ಇಲ್ಲ ಇತ್ತಾನೂ ಅಲ್ಲ, ಹೇಳ್ಕೊಳ್ಳಲಾರರು. ಬಾಡಿಗೆ ಕಟ್ಟೋದ, ಮಕ್ಕಳು ಫೀಸ್ ಕಟ್ಟೋದ, ಇನ್ನು 2 ತಿಂಗಳು ಅವ್ರ ಸ್ಕೂಲ್ ಫೀಸ್ಗಳು ಸ್ಟಾರ್ಟ್. ಮಾರ್ಚಿಗೆ ಆಲ್ರೆಡಿ. ಎಲ್ಲಿಂದ ಕಟ್ಟೋದು? ಲಕ್ಷಗಟ್ಲೆ ಫೀಸು, ಲಕ್ಷಗಟ್ಲೆ ಬಟ್ಟೆ, ಲಕ್ಷಗಟ್ಲೆ ಬುಕ್ಕುಗಳು. ಶಿವ ಎಲ್ಲರೂ ಗೌರ್ಮೆಂಟ್ ಸ್ಕೂಲಿಗೆ ಮಕ್ಕಳನ್ನ ಸೇರಿಸ್ಬಿಡಿ. ನನ್ನ ಮಾತು ಕೇಳಿ. ಪ್ರೈವೇಟ್ ಸ್ಕೂಲ್ಗಳ ಕತೆಗೆ ಹೋದ್ರೆ ನಿಮ್ಮನ್ನ ಮುಳುಗಿಸ್ಬಿಡ್ತಾರೆ. ಏನೋ ನಿಮ್ಮ ಇಷ್ಟ ಸ್ವಾಮಿ, ನಿಮ್ಮ ಇಷ್ಟ. ಅದಕ್ಕೆ ಮೀರಿದ ನಾನು ಇನ್ನೇನು ಹೇಳೋದಿಲ್ಲ. ಇಷ್ಟು ಮೀನರಾಶಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ